ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, VAO ಈ ಒಂದು ಹುದ್ದೆಗಳಿಗೋಸ್ಕರ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಸೆಟ್ ನಂಬರ್ 4ನ ಇವತ್ತಿನ ಈ ತರಗತಿಯಲ್ಲಿ ಮಾಡ್ತಾ ಹೋಗ್ತೀನಿ. ಈಗಾಗಲೇ 3 ವಿಡಿಯೋಗಳನ್ನು 3 ಸೆಟ್ಗಳನ್ನು ಮಾಡಿದ್ದೀನಿ. ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ 3 ವಿಡಿಯೋಗಳ ಲಿಂಕ್ ಇದೆ, ಪ್ಲೇಲಿಸ್ಟ್ ಕೂಡ ಇದೆ. ಅಲ್ಲಿ ಹೋಗಿ ಪ್ರೀವಿಯಸ್ ಆಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ನೆಕ್ಸ್ಟ್ ಈ 4ನೇ ವಿಡಿಯೋ ನೋಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು, ಈ ಒಂದು ಸೀರೀಸಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು, ಪ್ರತಿಯೊಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿ 10 ಪ್ರಮುಖ ಟಾಪಿಕ್ಗಳ ಪ್ರಶ್ನೆಗಳನ್ನು ನೋಡಿ ನೀವು ಕಲಿತುಕೊಂಡು ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ತುಂಬ ಚೆನ್ನಾಗಿ ಅಣಿಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳು ಕೂಡ ಇದರಲ್ಲಿ ಬರ್ತವೆ. ಹಾಗೆ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, 20 ಜನ 30 ಮರಗಳನ್ನು 4 ಗಂಟೆಗಳಲ್ಲಿ ಕಡಿಯುವರು. ನೋಡ್ರಿ, ಪರ್ಸನ್ಸ್ 20 ಜನ ಇದ್ದಾರೆ, ಅವರ್ಸ್ 4 ಗಂಟೆ ಅದ, ವರ್ಕ್ ಎಷ್ಟು? 30 ಮರಗಳನ್ನು ಕಡಿಯಬಲ್ಲರು. ಇದು ವರ್ಕ್. 30 ಮರಗಳನ್ನು ಕಡಿತಕ್ಕಂಥದ್ದು ವರ್ಕ್, ಅಥವಾ 30 ಮರಗಳನ್ನು ನೆಡತಕ್ಕಂಥದ್ದು ಕೂಡ ವರ್ಕು, 30 ಗುಂಡಿಗಳನ್ನು ತೋಡ್ತಕ್ಕಂಥದ್ದು ಕೂಡ ವರ್ಕು, 30 ಮೀಟರ್ ಉದ್ದದ ಗೋಡೆಯನ್ನು ನಿರ್ಮಾಣ ಮಾಡಬಲ್ಲರು ಅಂತಿದ್ರೆ ಅದು ಕೂಡ ಏನಾಗುತ್ತೆ? ವರ್ಕ್ ಆಗುತ್ತೆ. ಈಗಲೇ ಸ್ಟೇಟ್ಮೆಂಟ್ 1ರಲ್ಲಿ ಈ ರೀತಿ ಕೊಟ್ಟರೆ 20 ಜನರು 4 ಗಂಟೆಯಲ್ಲಿ 30 ಗಿಡಗಳನ್ನು ಅಥವಾ 30 ಮರಗಳನ್ನು ಕಡಿಯಬಲ್ಲರು. ಹೀಗೆ 4 ಜನ ಕೆಲಸ ಬಿಟ್ಟರೆ 6 ಗಂಟೆಗಳಲ್ಲಿ ಎಷ್ಟು ಮರಗಳನ್ನು ಕಡಿಯಬಹುದು? 20 ಜನ ಇದ್ದರು, 4 ಜನ ಕೆಲಸ ಬಿಟ್ಟರೆ ಎಷ್ಟು ಜನ ಉಳಿತಾರೆ? 16 ಜನ ಉಳಿತಾರೆ. ಈ 16 ಜನ 6 ಗಂಟೆಗಳ ಕೆಲಸ ಮಾಡಿದ್ರೆ ಎಷ್ಟು ಮರಗಳನ್ನು ಕಡಿಯಬಲ್ಲರು? ನೋಡ್ರಿ, ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್. PC ಕೇಳಿದ್ದೇನೆ ಕೂಡ, PSIಗಳಲ್ಲೂ ಕೂಡ ಕೇಳಿದ್ದೇನೆ, SDAಗಳಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳಿದ್ದೇನೆ. ಈ ರೀತಿ ಬಂದಾಗ ನಾವು ಇವುಗಳ ಮೇಲೆ PhD ಮಾಡಬೇಕಂತ ತಮಾಷೆಯಾಗಿ ನಾನು ಹೇಳ್ತಾ ಇರ್ತೀನಿ. PhD ಈಸ್ ಈಕ್ವಲ್ ಟು PhD. ಪರ್ಸನ್ಸು ಹವರ್ಸು ಡೇಸು, ಪರ್ಸನ್ಸು ಹವರ್ಸು ಡೇಸು. 40 ಜನರು ದಿನಕ್ಕೆ 8 ಗಂಟೆಗಳಂತೆ ಕೆಲಸ ಮಾಡಿದರೆ ಆ ಕೆಲಸ ಮುಗಿಸ್ಲಿಕ್ಕೆ 20 ದಿನ ಆಗುತ್ತೆ. ಹಾಗಾದರೆ ಅದೇ ಕೆಲಸವನ್ನು 15 ಜನರು ದಿನಕ್ಕೆ 6 ಗಂಟೆಗಳಂತೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮಾಡ್ತಾರೆ? ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಾಗ PhD ಮಾಡಬೇಕಂತ ಹೇಳಿದ್ದೆ. ಈಗ ನಾವು ಕೂಡ PhD ಮಾಡಬೇಕು. ಹಾಗಾದ್ರೆ ಏನು ಮಾಡ್ಬೇಕು? ಇಲ್ಲಿ ವರ್ಕ್ ಕೊಟ್ಟು ಬಿಡಿದ್ರೆ ವರ್ಕ್ ಎಲ್ಲಿ ಹೆಚ್ಕೊಳ್ಬೇಕು? ವರ್ಕ್ ಅವುಗಳ ಕೆಳಗಡೆ ಹೆಚ್ಕೊಂಡ್ಬಿಡ್ಬೇಕು, ಮುಗಿದೋಯ್ತು. ಇವುಗಳ ಪ್ರಕಾರ ಬಿಡಿಸ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ಬೋದು. ಇನ್ನೂ ಒಂದು ಸಮಸ್ಯೆ ಏನಂತಂದ್ರೆ, ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ತಕ್ಕಂಥದ್ದು ಯಾವ ರೀತಿ? ಕಡ್ತ ಹೊಡಿಬೇಕಂತ ಹೇಳ್ತೀವಿ ನಾವು. ಹೆಂಗ್ ಮಾಡ್ಬೇಕಂತ ಹೇಳಿದಾಗ ಅಂಶಕ್ಕೆ ಛೇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. ಒಂದು. ಎರಡನೇದಾಗಿ ಇಲ್ಲಿ ಅಂಶಕ್ಕೆ ಛೇದಕ್ಕೆ ಕ್ಯಾನ್ಸಲ್ ಮಾಡೋದು ಅಲ್ಲದೆ ಇನ್ನೂ ಒಂದು, ಇಜಿಕೋಡ್ 4 ಕಡೆ ಇದ್ದಾಗ ಭಿನ್ನ ರಾಶಿಗಳಲ್ಲಿ ಇಜಿಕೋಡ್ 4 ಕಡೆ ಇದ್ದಾಗ ಅಂಶಕ್ಕೆ ಕ್ಯಾನ್ಸಲ್ ಮಾಡಬೇಕು, ಛೇದಕ್ಕೆ ಕೂಡ ಕ್ಯಾನ್ಸಲ್ ಮಾಡಬೇಕು. ಯಾಕೆ ಮಾಡ್ಬೇಕಂತಂದಾಗ ಇಜಿಕೋಡ್ನ ಹೊರಗಡೆ ಇರ್ತಕ್ಕಂಥದ್ದು ಇಜಿಕೋಡ್ನ ಒಳಗಡೆ ಬಂದಾಗ PhD ಕೆಳಗೆ ಬರುತ್ತೆ, W ಮೇಲೆ ಹೋಗುತ್ತೆ, ಛೇದ ಅಂಶ ಆಗುತ್ತೆ. ಇದು ಭಿನ್ನ ರಾಶಿಯ ನಿಯಮಗಳು ಕೂಡ, ಹೌದಾ? ಅವು ಬೇಸಿಕ್ ಆಗಿ ಗೊತ್ತಿತ್ತಂತಂದ್ರೆ ಇಲ್ಲಿ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ತುಂಬ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಅಂಶಕ್ಕೆ ಛೇದಕ್ಕೆ ಇಜಿಕೋಡ್ 4 ಕಡೆ ಇದ್ರ ಅಂಶಕ್ಕೆ ಕ್ಯಾನ್ಸಲ್ ಮಾಡ್ಬೋದು, ಛೇದಕ್ಕೆ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಕ್ಲಿಯರ್? ಈಗ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ? 20 ಜನ ಪರ್ಸನ್ಸ್ ಇದ್ದಾರೆ. ಅವರ್ಸ್ ಎಷ್ಟಿದೆ? 4 ಇದೆ. ಡಿವೈಡೆಡ್ ಬೈ ವರ್ಕ್ ಎಷ್ಟಿದೆ? 30 ಇದೆ. ಇಸ್ ಈಕ್ವಲ್ ಟು ಇಲ್ಲಿ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ? 16 ಜನ ಇದ್ದಾರೆ. ಇಂಟು ಅವರ್ಸ್ ಎಷ್ಟಿದೆ? 6 ಗಂಟೆ. ಎಷ್ಟು ಮರಗಳನ್ನು ವರ್ಕ್ ಕೇಳಿದ್ದಾರೆ? ಕೇಳಿ. ಈಗ ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ನೋಡ್ರಿ, ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಏನಿಲ್ಲ, ನಾನು ಅಂಶಕ್ಕೆ ಕ್ಯಾನ್ಸಲ್ ಮಾಡ್ಬೋದು, ಹೌದಾ? ಇಜಿಕೋಡ್ 4 ಕಡೆ ಇದ್ದಾಗ 4 ಒಂದಲೆ 4 16. ನೆಕ್ಸ್ಟ್ 2ಕ್ಕೆ 6ಕ್ಕೆ ಕ್ಯಾನ್ಸಲ್ ಮಾಡೋದು, 2 ಒಂದಲೆ 2 ಮೂರಲೆ. ಈಗ 3ಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂತಂದ್ರೆ ಇಜಿಕೋಡ್ 4 ಕಡೆ ಇದ್ದಾಗ ಅಂಶಕ್ಕೆ ಛೇದಕ್ಕೆ ಕ್ಯಾನ್ಸಲ್ ಮಾಡಂಗಿಲ್ಲ. ಇಜಿಕೋಡ್ ಒಳಗಡೆ ಇದ್ದಾಗ ಮಾತ್ರ ಅಂಶಕ್ಕೆ ಛೇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. ಈಗ ಏನು ಉಳಿತು ನೋಡ್ರಿ, ಇಲ್ಲಿ ವರ್ಕ್ ಉಳಿತು, ಇಲ್ಲಿ ಕ್ರಾಸ್ ಮಲ್ಟಿಪಲ್, ಇದಕ್ಕೆ ಗುಣಕಾರ. ವರ್ಕ್ ಇಲ್ಲಿ ಏನಿಲ್ಲ, ಹಾಗಾದ್ರೆ ವರ್ಕಿಗೆ ವರ್ಕು ಇಸ್ ಈಕ್ವಲ್ ಟು ಇದಕ್ಕೆ ಗುಣಕಾರ. 3 4 12, 12 3 36. ನೋಡ್ರಿ, ಕ್ರಾಸ್ ಮಲ್ಟಿಪಲ್ ಮಾಡಬೇಕು. ಹಾಗಾದ್ರೆ ವರ್ಕ್ ಎಷ್ಟಾಯ್ತು? 36 ಮರಗಳನ್ನು ಕಡಿಯಬಲ್ಲರು. ನೋಡಿ, ಸಿಂಪಲ್ ಆಗಿ ಮುಗೀತು. 16 ಜನರು ದಿನಕ್ಕೆ 6 ಗಂಟೆಗಳಂತೆ ಕೆಲಸ ಮಾಡಿದ್ರೆ, ಅಥವಾ 16 ಜನರು 6 ಗಂಟೆಗಳಲ್ಲಿ 36 ಮರಗಳನ್ನು ಕಡಿಯಬಲ್ಲರು. ರೈಟ್ ಆನ್ಸರ್. ಸಿಂಪಲ್ ಅಲ್ಲ ಸ್ನೇಹಿತರೆ? ಬರ್ತಿದ್ದು ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚ್ಕೊಳ್ಳಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ಇನ್ನೂ ಒಂದು ಸಾರಿ ವಿಡಿಯೋ ನೋಡ್ರಿ. ಕ್ಲಿಯರ್? ಎಸ್.
ಮೊದಲನೇದಿಂದ ನೋಡ್ರಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 2. 45 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಒಬ್ಬ ಬಾಲಕ 20ನೇ ಶ್ರೇಣಿಯನ್ನು ಪಡೆದಿದ್ದಾನೆ. ಇಬ್ಬರು ಹುಡುಗರು ಸೇರಿಕೊಂಡಾಗ ಅವರ ಶ್ರೇಣಿಯು 1ರಿಂದ ಕುಸಿಯಿತು. ಕೊನೆಯಿಂದ ಅವರ ಹೊಸ ಶ್ರೇಣಿ ಏನು? ನೋಡ್ರಿ, ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ನು. ಮತ್ತು ನೀವು ಭಾಳಷ್ಟು ತಪ್ಪು ಮಾಡಿಬಿಡ್ತೀರಿ ಇಂಥ ಲೆಕ್ಕಗಳನ್ನು. ಎಲ್ಲಿ ತಪ್ಪು ಮಾಡ್ತಾರೆ ಅಂತ ಹೇಳ್ತೀನಿ ನಾನು. 45 ಜನ ಹುಡುಗರಿದ್ದಾರೆ. ಮೇಲಿಂದ ಶ್ರೇಣಿ ರ್ಯಾಂಕ್ ಕೊಡ್ತಾ ಹೋಗ್ತಾರೆ. 1ನೇ ರ್ಯಾಂಕ್, 2ನೇ ರ್ಯಾಂಕ್, 3ನೇ ರ್ಯಾಂಕ್, ಆ ರೀತಿಯಾಗಿ ಒಬ್ಬ ಹುಡುಗ ಮೇಲಿನಿಂದ ಹಿಡಿದು 20ನೇ ರ್ಯಾಂಕ್ ಪಡೆದಿದ್ದಾನೆ. 20ನೇ ರ್ಯಾಂಕ್ ಪಡೆದಿದ್ದಾನೆ. ಎಷ್ಟು ಜನ ಹುಡುಗರಿದ್ದಾಗ 45 ಮೆಂಬರ್ಸ್ ಇದ್ದಾರೆ. 45 ಮೆಂಬರ್ಸ್. ಹೌದಾ? 45ರಲ್ಲಿ 20ನೇ ಶ್ರೇಣಿಯನ್ನು ಪಡೆದಾನೆ. 20ನೇ ಶ್ರೇಣಿ ಅಂತಂದಾಗ ಇವನು ಕೆಳಗಡೆ ಇನ್ನು ಎಷ್ಟು ಜನ ಇರ್ತಾರೆ? ಇವನು ಕೆಳಗಡೆ ಎಷ್ಟು ಜನ ಇರ್ತಾರೆ? 25 ಜನ ಇರ್ತಾರೆ. ಇವನ ಕೆಳಗಡೆ 25 ಜನ ಇರ್ತಾರೆ. ಇವನು 25ದವನು ಮೇಲೆ, ಇವನ ಮೇಲೆ ಎಷ್ಟು ಇರ್ತಾರೆ? 19 ಜನ ಇರ್ತಾರೆ. ಇವನೊಬ್ಬನು. ಇವನ್ನೆಲ್ಲ ಸೇರಿಸಿ ಎಷ್ಟು ಆಗ್ತದೆ ನೋಡ್ರಿ. ಈಗ 19, 1 20, 1 25, 45 ಆಯಿತು. ಇದು ಕ್ಲಿಯರ್ ಆಯ್ತಾ? ಮೇಲಿನಿಂದ ರ್ಯಾಂಕನ್ನು ಕೊಡ್ತಾ ಬರ್ತಾರೆ. 1ನೇ ರ್ಯಾಂಕು, 2ನೇ ರ್ಯಾಂಕು, ಆ ರೀತಿಯಾಗಿ 20ನೇ ರ್ಯಾಂಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಕ್ಲಿಯರಾ ಇದು? ಹಾಗಾದ್ರೆ ಇವನು ಕೆಳಗಡೆ ಎಷ್ಟು ಜನ ಇರ್ತಾರೆ? ಇನ್ನೂ 25 ಜನ ಇರ್ತಾರೆ. ಈಗ ಕೆಳಗಡೆಯಿಂದ ನೋಡಿದ್ರೆ 25, ಇವನೊಬ್ಬನು 26ನೇ ರ್ಯಾಂಕ್ ಆಗುತ್ತೆ. ಮೇಲಿನಿಂದ ನೋಡಿದಾಗ 19, ಇದು ಒಂದು 20ನೇ ರ್ಯಾಂಕ್ ಆಗುತ್ತೆ. ಈ ಒಂದು ಯಾರು? ಇವನು ಕೂಡಿಸ್ತಕ್ಕಂಥದ್ದು. ಹೌದಾ? ಆ ವ್ಯಕ್ತಿಯ ಸಂಕೇತ. ಎಸ್. ಈಗ ನೋಡ್ರಿ, ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಬಂದು ಜಾಯಿನ್ ಆಗ್ತಾರಂತೆ. ಇಬ್ಬರು ವ್ಯಕ್ತಿಗಳು ಬಂದು ಜಾಯಿನ್ ಆಗದಾಗ 45 ಇರ್ತಕ್ಕಂಥ ಎಷ್ಟು ಜನ ಆಗ್ತಾರೆ? 47 ಜನ ಆಗ್ತಾರೆ. ಹೌದಾ? 45 ಇದ್ರು ಮೊದಲು. ಈಗ ಇಬ್ಬರು ಬಂದು ಜಾಯಿನ್ ಆದರು, 47 ಜನ ಆದರು. ಇವಾಗ ಏನಾಗುತ್ತೆ? ತಪ್ಪು ಮಾಡ್ತಕ್ಕಂಥದ್ದು ಇಲ್ಲೇ ನೀವು. ಇವಾಗ ಏನಾಗುತ್ತೆ? ಇವನ ಶ್ರೇಣಿ 1ರಿಂದ ಕುಸಿಯುತ್ತೆ ಅಂತ ಹೇಳಿದ್ದಾರೆ. 1ರಿಂದ ಕುಸಿಯುತ್ತೆ ಅಂತಂದ್ರೆ ಏನು? 20 ಇದ್ದಿದ್ದು 19 ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. 19 ಅಂದ್ರೆ ಒಂದು ಉತ್ತರ ತಪ್ಪಾಗ್ಬಿಡುತ್ತೆ. ನಿಮ್ಮ ಒಂದು ಹೋಗ್ತಕ್ಕಂಥದ್ದು ಎಲ್ಲದು ತಪ್ಪು. ಯಾಕೆಂತಂದ್ರೆ ಶ್ರೇಣಿ 20 ಇದ್ದಿದ್ದು 19 ಆಯ್ತಂತಂದ್ರೆ ನಿಮ್ದು ರ್ಯಾಂಕ್ ಜಾಸ್ತಿ ಆಯ್ತಂತ ಅರ್ಥ. ಹೌದಾ? ಮೇಲೆ ಹೋದಂಗೆಲ್ಲ ರ್ಯಾಂಕ್ ಜಾಸ್ತಿ ಆಗ್ತಾ ಹೋಗುತ್ತೆ. 1ನೇ ರ್ಯಾಂಕ್ ಜಾಸ್ತಿ, 19ನೇ ರ್ಯಾಂಕ್ ಕಡಿಮೆ, 19 18ನೇ ರ್ಯಾಂಕ್ ಆಯ್ತಾರೆ ಜಾಸ್ತಿ, 18ರಿಂದ 17 ರ್ಯಾಂಕ್ ಜಾಸ್ತಿ. ಖುಷಿ ತಂದಾಗ ಕೆಳಗಡೆ ಹೋಗ್ಬೇಕು, ಖುಷಿಯಲ್ಲಿ ಪಡಬೇಕು. ಯಾವಾಗ ನಂಬರ್ ಜಾಸ್ತಿ ಆಗ್ತಾ ಹೋಗ್ತವೆ, ಕುಸಿತಾ ಹೋಗುತ್ತೆ. ಹೌದು ತಾನೆ? ಎಸ್. ಇಲ್ಲೇ ಮಿಸ್ಟೇಕ್ ಮಾಡು. 1ರಿಂದ ಖುಷಿ ತಂದಾಗ ಈ 20 ಇದ್ದು 19ನೇ ರ್ಯಾಂಕ್ ಆಗುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ನಿಮ್ಮ ಉತ್ತರ ತಪ್ಪಾಗುತ್ತೆ. ಹಂಗಾಗಲ್ಲ. ಇಲ್ಲಿ 1ರಿಂದ ಖುಷಿ ತಂದಾಗ 20ನೇ ರ್ಯಾಂಕ್ ಇದ್ದದ್ದು 21ನೇ ರ್ಯಾಂಕ್ ಆಗುತ್ತೆ. ಅವಾಗೇನಾಗ್ತಾ ರ್ಯಾಂಕ್ ಕಡಿಮೆ ಆಗುತ್ತೆ. ಹೌದಾ? 20 ಇದ್ದಿದ್ದು ಎಷ್ಟು ಜನ? 20 ಇದ್ದಿದ್ದು ಏನಾಗುತ್ತೆ? 21ನೇ ರ್ಯಾಂಕ್ ಆಗುತ್ತೆ. 1ರಿಂದ ಖುಷಿ ಇತ್ತೆ ಅಂದಾಗ 21ನೇ ರ್ಯಾಂಕ್ ಆಗುತ್ತೆ. ಇದನ್ನ ತಿಳ್ಕೊಳ್ಬೇಕು ನೀವು. ಹೌದಾ? ಎಸ್. ಎಷ್ಟಾಯ್ತು ಈಗ? 21ನೇ ರ್ಯಾಂಕ್ ಆಯ್ತು. ಕ್ವಶನ್ ಏನು ಕೇಳಿದ್ದಾರೆ? ಮೇಲಿನಿಂದ ಕೇಳಿಲ್ಲ ಅವರು. ಕ್ವಶನ್ ಕೇಳಿರ್ತಕ್ಕಂಥದ್ದು ಯಾವ ರೀತಿ ನೋಡ್ರಿ. ಕೊನೆಯಿಂದ ಅವನ ಶ್ರೇಣಿ ಎಷ್ಟು? ಕೊನೆಯಿಂದ ಅವನ ಶ್ರೇಣಿ ಕೇಳಿದರೆ, ಈ ಕಡೆಯಿಂದ ಕೇಳಿದರೆ, ಈ ಕಡೆಯಿಂದ ಕೇಳಿದಾಗ ಏನ್ ಮಾಡಬೇಕು? ಟೋಟಲ್ 47 ಇದ್ದಾರೆ. ಇಲ್ಲಿ 20ನೇ ರ್ಯಾಂಕ್ ಇದೆ. 20ನೇ ರ್ಯಾಂಕ್ ಅಂದ್ರೆ ಇವನ್ ಮೇಲೆ ಎಷ್ಟು ಜನ ಇದಾರೆ? ಇವನ್ ಕೂಡಿಸಿದ್ರೆ 21. ಇವನ್ ಮೇಲೆ ಎಷ್ಟು ಜನ ಇದಾರೆ? 20 ಜನ ಇದ್ದಾರೆ. ಇನ್ನು ಹಾಗಾದ್ರೆ ಇವನ್ ಕೆಳಗಡೆ ಎಷ್ಟು ಜನ ಇದ್ದಾರೆ? ಇಲ್ಲಿಗೆ ಒಂದು 21. ಕೆಳಗಡೆ ಎಷ್ಟು ಅಂದ್ರೆ ಟೋಟಲ್ 47. 47 21 ತೆಗೆದು ಬಿಡ್ರಿ. ಎಷ್ಟಾಗುತ್ತೆ? 7ರಲ್ಲಿ 1 ಹೋದ್ರೆ 6, 4ರಲ್ಲಿ 2 ಹೋದ್ರೆ 2. ಕೆಳಗಡೆ 26 ಜನ ಇದ್ದಾರೆ. ಕೆಳಗಡೆ 26, ಮೇಲೆ 20. ಅವನು ಒಬ್ಬನು, ತನ್ನ ಎಣಿಕೆ 1. ನೋಡ್ರಿ, 20, 21, ಒಂದು 26 ಸೇರಿಸಿ 47 ಆಯ್ತಾ? ಎಸ್. ಈಗ ನೋಡ್ರಿ ಕ್ವಶನ್ ಹೆಂಗ್ ಕೇಳಿದರೆ, ಕೆಳಗಡೆಯಿಂದ ಎಷ್ಟನೇ ಶ್ರೇಣಿ? ಕೆಳಗಡೆಯಿಂದ 26, ಇದು ಒಂದು 27ನೇ ಶ್ರೇಣಿಯಲ್ಲಿದ್ದಾನೆ ಕೆಳಗಡೆಯಿಂದ. ಮೇಲ್ಗಡೆಯಿಂದ ಬಂದಾಗ 20, ಇವನೊಂದು 21ನೇ ಶ್ರೇಣಿಯಲ್ಲಿದ್ದಾನೆ. ಆ ವ್ಯಕ್ತಿದೇ ಇದು 21 ಅಂದಲ್ಲ, ಆ ವ್ಯಕ್ತಿ ನಂಬರ್ ಸಲುವಾಗಿ 1 ಹಚ್ಕೊಂಡಿದ್ದೀನಿ. ಈ ಕಡೆಯಿಂದನೂ ಕೌಂಟ್ ಆಗುತ್ತೆ, ಈ ಕಡೆಯಿಂದನೂ ಕೌಂಟ್ ಆಗುತ್ತೆ. ಹೌದಾ? ನಿಮಗೆ 45 ಬೇಕಂತಂದ್ರೆ 21 ಮತ್ತು 27 ಕೂಡಿಸಿ 1 ಮೈನಸ್ ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮಗೆ 47 ಸಿಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3. ಒಂದು ಸಭಾಮಂದಿರವನ್ನು ಕಟ್ಟುವುದಕ್ಕೆ 5,40,000 ರೂಪಾಯಿಗಳು ಖರ್ಚಾಗುತ್ತದೆ. ಆ ಸಭಾಮಂದಿರದ ಉದ್ದವು ಈಗಿರುವುದಕ್ಕಿಂತ 2 ಮೀಟರ್ಗಳಷ್ಟು ಕಡಿಮೆಯಾದರೆ ಖರ್ಚಿನ ಮೊತ್ತ 4,80,000 ಆಗುತ್ತಿತ್ತು. ಹಾಗಾದ್ರೆ ಆ ಸಭಾಮಂದಿರದ ಉದ್ದ ಎಷ್ಟು? ಟೋಟಲ್ ಮೊದಲಿನ ಉದ್ದ ಎಷ್ಟು? ಮೊದಲಿನ ಉದ್ದ ಕಟ್ಟಲಿಕ್ಕೆ 5,40,000 ರೂಪಾಯಿ ಬೇಕು.
ನಾವೇನೀಗ ಪ್ಲಾನ್ ಮಾಡ್ಕೊಂಡಿದ್ದೀವೋ ಆ ಪ್ಲಾನ್ ಪ್ರಕಾರ ಆ ಸಭಾಮಂದಿರವನ್ನು ಕಟ್ಟಬೇಕಾದ್ರೆ 5,40,000 ರೂಪಾಯಿ ಬೇಕು. ಬೇಡ 2 ಮೀಟರ್ ಕಡಿಮೆ ಮಾಡಿದ್ರೆ ನಾವು ಉದ್ದವನ್ನ 4,80,000 ರೂಪಾಯಿ ಬೇಕು. ಹಾಗಾದ್ರೆ ಉದ್ದ ಕಟ್ಟಲಿಕ್ಕೆ ಅದು ಸಭಾಮಂದಿರದ ಟೋಟಲ್ ಉದ್ದ ಎಷ್ಟು, ಪ್ಲಾನ್ ಮಾಡಿರ್ತಕ್ಕಂಥ ಉದ್ದ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಏನ್ ಮಾಡಬೇಕು? ಸಿಂಪಲ್, ಇದು ಟೋಟಲ್ ಉದ್ದ ಕಟ್ಟಲಿಕ್ಕೆ ಇದು 2 ಮೀಟರ್ ಕಡಿಮೆ ಮಾಡಿದಾಗ ಬರ್ತಕ್ಕಂಥ ವೆಚ್ಚ ಇದು. ಹಾಗಾದ್ರೆ ಮೈನಸ್ ಮಾಡ್ರಿ ಎಷ್ಟಾಗುತ್ತೆ? 0 0 0 ಈ 0ಕ್ಕೆ ಈ 0, 4ರಲ್ಲಿ 8 ಹೋಗಲ್ಲ, 14ರಲ್ಲಿ 8 ಹೋದ್ರೆ 6, 1 5ರಲ್ಲಿ 5 ಹೋದ್ರೆ 0, 60,000 ರೂಪಾಯಿಗಳು ಉಳಿದುವು. ಈ 60,000 ರೂಪಾಯಿಗಳು ಯಾವಾಗ ಉಳಿದುವು? 2 ಮೀಟರ್ ಉದ್ದದ ಗೋಡೆಯನ್ನ ಕಡಿಮೆ ಮಾಡಿದಾಗ 60,000 ರೂಪಾಯಿ ಉಳಿದುವು. ಅಂದ್ರೆ 2 ಮೀಟರ್ ಗೋಡೆ ಕಟ್ಟಲಿಕ್ಕೆ 60,000 ರೂಪಾಯಿ ಖರ್ಚಾಗುತ್ತೆ ಅಂತ ಅರ್ಥ. ಹೌದಾ? 60,000 ರೂಪಾಯಿ 2 ಮೀಟರ್ ಉದ್ದದ ಗೋಡೆಯನ್ನ ಕಟ್ಟಲಿಕ್ಕೆ ಯೂಸ್ ಆಗುತ್ತೆ. ಹಾಗಾದ್ರೆ 5,40,000 ರೂಪಾಯಿ ಎಷ್ಟು ಉದ್ದದ ಗೋಡೆಯನ್ನ ಕಟ್ಟಬಲ್ಲರು ನೋಡ್ರಿ. 60,000 ರೂಪಾಯಿಗೆ 2 ಮೀಟರ್ ಉದ್ದದ ಗೋಡೆಯನ್ನ ಕಟ್ಟಿದ್ರೆ 5,40,000ಕ್ಕೆ ಎಷ್ಟು ಉದ್ದದ ಗೋಡೆಯನ್ನ ಕಟ್ಟಬಲ್ಲರು ನೋಡ್ರಿ. ಸಿಂಪಲ್, 60,000ಕ್ಕೆ ಎಷ್ಟು ಮೀಟರ್ ಉದ್ದದ ಗೋಡೆ? 2 ಮೀಟರ್ ಉದ್ದದ ಗೋಡೆ. ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು 5,40,000ಕ್ಕೆ ಎಷ್ಟು ಉದ್ದದ ಗೋಡೆಯನ್ನ ಕಟ್ಟಬಲ್ಲರು ನೋಡ್ರಿ. 60,000ಕ್ಕೆ 2 ಮೀಟರ್ ಕಟ್ತೀವಿ, 5,40,000ಕ್ಕೆ ಎಷ್ಟು ಉದ್ದದ ಗೋಡೆಯನ್ನ ಕಟ್ಟುತ್ತೀವಿ ಅಂತ ಕ್ವಶನ್ ಕೇಳಿದ್ರೆ ಇದ್ರ ಪ್ರಕಾರ ಬಿಡಿಸ್ಬಿಡಿ, ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸಿಗುತ್ತೆ. 1 2 3 4 0, 1 2 3 4 0 ಅಂದ್ರೆ ಈ 4 0 ಕ್ಯಾನ್ಸಲ್, ಈ 4 0 ಕ್ಯಾನ್ಸಲ್. 6 1 6, 6 9 54, ಉಳಿದಿರ್ತಕ್ಕಂಥದ್ದು 9 ಮತ್ತು 2, 9 2 ಎಷ್ಟಾಗುತ್ತೆ? 18 ಮೀಟರ್ ಉದ್ದದ ಗೋಡೆಯನ್ನ ಕಟ್ಟಬಲ್ಲರು. ಆ ಸಭಾಮಂದಿರದ ಉದ್ದ ಎಷ್ಟು? 18 ಮೀಟರ್ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಇಲ್ಲೇ ಇದೆ. 6 9 54, 2 9 18. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಾವು. 6 9 54, ಹಾಗಾದ್ರೆ 2 9 18 ಮೀಟರ್ ಉದ್ದದ ಗೋಡೆಯನ್ನ ಕಟ್ಟಬಲ್ಲರು. ಆ ಸಭಾಮಂದಿರದ ಉದ್ದ 18 ಮೀಟರ್ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. 2 ಇಸ್ಪಿಟ್ ಕಾರ್ಡ್ನ ಕವರ್ನಲ್ಲಿ ಎಲ್ಲಾ ಎಲೆಗಳನ್ನ ಅದಲು ಬದಲು ಮಾಡಿ ಸೇರಿಸಿದರೆ ಒಂದಾದ ನಂತರ ಒಂದನ್ನು ಯಾದೃಚ್ಛಿಕವಾಗಿ ಹೊರ ತೆಗೆದರೆ 2 ಜೋಕರ್ಗಳು ಇರುವ ಸಾಧ್ಯತೆ ಎಷ್ಟು? 2 ಜೋಕರ್ಗಳು ಹಿಂಗಿರುತ್ತೆ. ಜೋಕರ್ ಅಥವಾ ಜಾಕ್ ಅಂತ ಕರಿತೀವಿ ನಾವು. ಈ ಜೋಕರ್ ಇರ್ತಕ್ಕಂಥ ಸಾಧ್ಯತೆ ಎಷ್ಟು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಎಷ್ಟಿರ್ಬೋದು? ಈ ಒಂದು ಕ್ವಶನ್ ಸಂಭವನೆ ಪ್ರಾಬಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ಇಲ್ಲಿ ಬಂದಾಗ 2 ಪ್ಯಾಕೆಟ್ ಇದ್ದಾವೆ. ಹಾಗಾದ್ರೆ ಒಂದು ಪ್ಯಾಕೆಟ್ನಲ್ಲಿ ಎಷ್ಟು ಕಾರ್ಡ್ಸ್ ಇರ್ತವೆ ಅಂತ ಹೇಳಿದ್ರೆ 52 ಕಾರ್ಡ್ಸ್ಗಳು ಇರ್ತವೆ. 52 ಕಾರ್ಡ್ಸ್ ಯಾವ ರೀತಿ ಇರ್ತವೆ ನೋಡ್ರಿ. ಇಲ್ಲೇ ಎ ಇಂದ ಸ್ಟಾರ್ಟ್ ಆಗುತ್ತೆ. ಎ ಅಂದ್ರೆ 1, ಆಮೇಲೆ 2 3 10, ಲಾಸ್ಟಿಗೆ ಅದು 3 ಯಾವ ಇರ್ತವೆ? ಒಂದು ಕಿಂಗು, ಆಮೇಲೆ ಕ್ವೀನ್ನು, ಆಮೇಲೆ ಜೋಕರ್ 3, 13 ಕಾರ್ಡ್ಗಳು ಇರ್ತವೆ. ಅಂದ್ರೆ 13 ನಂಬರ್ಸ್ ಇರ್ತವೆ. ಅಂತವು 13 ನಂಬರ್ಸ್ ಇರ್ತಕ್ಕಂಥವು ಪ್ರತಿಯೊಂದು ನಂಬರು 4 ಕಾರ್ಡ್ ಇರ್ತವೆ. ಎ ಇತ್ತ ಅವು 4 ಕಾರ್ಡ್ ಇರುತ್ತೆ. 10 ಇತ್ತ 10 ಕೂಡ 4 ಕಾರ್ಡ್ ಇರುತ್ತೆ. ಕ್ವಿನ್ನು ಅವು 4 ಕಾರ್ಡ್ ಇರ್ತವೆ. ಜೋಕರ್ ಅವು ಕೂಡ ಎಷ್ಟು ಕಾರ್ಡ್ ಇರ್ತವೆ? 4 ಕಾರ್ಡ್ ಇರ್ತವೆ. ಹಾಗಾದ್ರೆ 13 ನಂಬರ್ ಇರ್ತಕ್ಕಂಥವು 4 ಕಾರ್ಡ್ ಆದ್ರೆ ಟೋಟಲ್ ಎಷ್ಟಾದ ಬೀಗ? 13 4 52 ಕಾರ್ಡ್ಸ್ ಆದವು. ಇದು ಒಂದು ಪ್ಯಾಕೆಟ್ ಅಲ್ಲಿ ಬರ್ತಕ್ಕಂಥ ಒಟ್ಟು ಕಾರ್ಡ್ಗಳು. ಅಂತವ್ 2 ಪ್ಯಾಕೆಟ್ ಅಂತ ಹೇಳಿದ್ರೆ 2 ಪ್ಯಾಕೆಟ್ ಅಂತಂದ್ರೆ ಮತ್ತೊಂದು 52, 104 ಕಾರ್ಡ್ಗಳು. ಅದು ಒಟ್ಟು ಕಾರ್ಡ್ಗಳು ಎಷ್ಟಾದ ಬೀಗ? 104 ಕಾರ್ಡ್ ಆದವು 2 ಪ್ಯಾಕೆಟ್ ಅಲ್ಲಿ. ಕ್ಲಿಯರ್ ಆಯ್ತು? ಇಲ್ಲಿವರೆಗೆ ಗೊತ್ತಾಯ್ತು? ಎಸ್. ಈಗ ಜೋಕರ್ಗಳು ಎಷ್ಟಾಗ್ತವೆ? ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟಿರ್ತಾವ ಅಂತ ಹೇಳಿದ್ರೆ 4 ಇರ್ತಾವ ಅಂತ ಹೇಳಿದೆ. ಪ್ಲಸ್ ಈ ಪ್ಯಾಕೆಟ್ ಅಲ್ಲಿ 4, ಟೋಟಲ್ ಜೋಕರ್ಗಳು ಎಷ್ಟಾದವು? 8 ಜೋಕರ್ಗಳು ಆದವು. ಕ್ಲಿಯರ್ ಆಯ್ತು? ಇಲ್ಲಿ ಮುಗಿತಾ? ಎಸ್. ಇಷ್ಟು ಗೊತ್ತಿದ್ ಬಿಟ್ರೆ ಮುಗಿದೋಯ್ತು. ಮುಂದೆ ಈಸಿಯಾಗಿ ನಾವು ಮಾಡ್ಕೊಳ್ಬಹುದು. ಮೊದಲನೇ ಸಾಧ್ಯತೆ, ಈಗ ಒಂದು ಜೋಕರ್ ಅನ್ನ ತೆಗಿತೀವಿ. ಎಷ್ಟು ಕಾರ್ಡ್ಗಳಲ್ಲಿ ಒಂದು ಜೋಕರ್ ಅನ್ನ ತೆಗಿತೀವಿ ನಾವು? ಮೊದಲು 104 ಕಾರ್ಡ್ ಅದಾವೆ. 104 ಕಾರ್ಡಲ್ಲಿ ಎಷ್ಟು ಜೋಕರ್? 8 ಜೋಕರ್. 8ಕ್ಕೆ 8 ಯಾವುದಾದ್ರೂ 8 ಜೋಕರ್ಗಳಲ್ಲಿ 8 ಕಾರ್ಡ್ಗಳಲ್ಲಿ ಒಂದು ಕಾರ್ಡನ್ನು ನಾವು ಪಿಕ್ ಮಾಡ್ತೀವಿ. ಹೌದಾ? 8 ಜೋಕರ್ಗಳನ್ನು ತೆಗಿತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವಾಗ? 104 ಕಾರ್ಡ್ಗಳಿದ್ದಾಗ. ಈಗ ಒಂದು ಪಿಕ್ ಮಾಡಿದ್ವಿ. ಹೌದಾ? ಒಂದು ಕಾರ್ಡನ್ನು ಪಿಕ್ ಮಾಡಿದ್ವಿ. ಉಳಿದಿರ್ತಕ್ಕಂಥ ಕಾರ್ಡ್ ಎಷ್ಟು ಉಳಿದವು? 103 ಉಳಿದವು. ಹಾಗಾದ್ರೆ ಈಗ ಎಷ್ಟು ತೆಗಿಬೋದು ನಾವು? ಒಂದು ಪಿಕ್ ಮಾಡಿದಾಗ ಉಳಿದಿರ್ತಕ್ಕಂಥ ಜೋಕರ್ಗಳು ಎಷ್ಟು? 7 ಕಾರ್ಡ್ಗಳನ್ನು ಪಿಕ್ ಮಾಡ್ಬೋದು. ಮುಗೀತು.
ಇಷ್ಟು ಚಳಿ ಗೊತ್ತಾಯ್ತಾ? 104 8 ಜೋಕರ್ಗಳನ್ನು ತೆಗಿಬೋದು. ಈಗ ಒಂದು ಜೋಕರ್ ಹೊರಗೆ ತೆಗೆದ್ವಿ, 103 ಉಳಿತು. ಆ 103ರಲ್ಲಿ 7 ಜೋಕರ್ಗಳನ್ನು ನಾವು ಪಿಕ್ ಮಾಡಬಹುದು, ತೆಗಿಬೋದು. ಇಷ್ಟು ಗೊತ್ತಾದ್ಮೇಲೆ ಮುಗಿದೋಯ್ತು. ಯಾವುದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬಂತಂದ್ರೆ ಕ್ಯಾನ್ಸಲ್ ಮಾಡಿ ಸಂಕ್ಷಿಪ್ತ ಮಾಡಿಡಿ, ಅದುವೇ ಉತ್ತರ ಆಗಿರುತ್ತೆ. ಈಗ 7ಕ್ಕೆ 103ಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾನು. 7 1 7 3 ಉಳಿತೆ, 33 ಆಯ್ತು, 7ರ ಮಗ್ಗೆಯಲ್ಲಿ ಹೋಗಲ್ಲ. ನೆಕ್ಸ್ಟ್ 8ಕ್ಕೆ 104ಕ್ಕೆ ಬರ್ತಾನೆ ನೋಡ್ರಿ. 4 2 8, 4 2 8, 2 ಉಳಿತೆ 24 ಆಯ್ತೆ, 4 24, 2 1 2 13 ಮುಗೀತು. ಮೇಲೇನು ಉಳಿತು? 7 ಉಳಿತು. ಡಿವೈಡೆಡ್ ಬೈ ಕೆಳಗಡೆ ಎಷ್ಟು ಉಳಿತಿಲ್ಲಿ? 13 ಉಳಿದತಿ, ಇಂಟು 103 ಉಳಿತು. ಹೌದಾ? 7 1 7, 13 ಇಂಟು 103 ಆಯ್ತು. ಗುಣಾಕಾರ ಮಾಡಿ ಹಚ್ಚಿಬಿಡಿ. 7 ಡಿವೈಡೆಡ್ ಬೈ 13 3 39, ಕೈಲ ಬಂತು 3. 13 0 0, ಅದೊಂದು 3 3 ಆಯ್ತು. 13 1 13 ನೋಡ್ರಿ. 7 ಡಿವೈಡೆಡ್ ಬೈ 1339 ಸಂಭವನೀಯತೆ ಆಯ್ಕೆಯಲ್ಲಿದ್ದಾನ ನೋಡ್ರಿ. ಈ ರೀತಿಯಾಗಿ ಇವುಗಳನ್ನು ಬಿಡಿಸೋದನ್ನ ಕಲ್ತ್ಕೊಳ್ಬೇಕು ನಾವು. ಪ್ರೊಬಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ತುಂಬಾ ಕ್ವಶನ್ಗಳನ್ನ ಕೇಳ್ತಾನೆ. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. 7 ಡಿವೈಡೆಡ್ ಬೈ 1339 ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಎಸ್ ಸ್ನೇಹಿತರೆ, ನೋಡ್ತಾ ಎಲ್ಲರೂ ದಯವಿಟ್ಟು ನಿಮ್ಮ ಸ್ನೇಹಿತರು ಎಷ್ಟು ಜನ VAಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, VAಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ VAOಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 5. ಬಿಟ್ಟು ಹೋದ ಸಂಖ್ಯೆಯನ್ನ ಹುಡುಕಿ. ನೋಡ್ರಿ, 12:30 ಸಮಾನುಪಾತ 14 ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಹೋಗಿದೆ, ಆ ಸಂಖ್ಯೆಯನ್ನು ಹುಡುಕ್ರಿ ಅಂತೇಳಿ ಕ್ವಶನ್ ಕೇಳಿದರೆ. ಸಿಂಪಲ್ ಆಗಿ ಈ ಸಮಾನಾನುಪಾತದ ರೂಲ್ ಏನು ಹೇಳುತ್ತೆ? ಮಧ್ಯೆ ಇರತಕ್ಕಂಥ ಪದಗಳನ್ನ ಸಂಖ್ಯೆಗಳನ್ನ ಗುಣಾಕಾರ ಮಾಡೋದಕ್ಕೂ ಆದಿ ಮತ್ತು ಅಂತ್ಯ ಪದಗಳನ್ನ ಗುಣಾಕಾರ ಮಾಡಿದ್ರೆ ಉತ್ತರ ಒಂದೇ ಬರುತ್ತೆ. ಅಂದ್ರೆ ಇವೆರಡು ಸಂಖ್ಯೆನ ಗುಣಾಕಾರ ಮಾಡೋದಕ್ಕೂ ಈ ಸಂಖ್ಯೆನ ಗುಣಾಕಾರ ಮಾಡೋದಕ್ಕೂ ಉತ್ತರ ಒಂದೇ ಇರುತ್ತೆ ಅಂತೇಳಿ ಸಮಾನಾನುಪಾತದ ರೂಲು. ಎಸ್, ಅದಕ್ಕಿಂತ ಈಸಿಯಾಗಿ ಸಿಂಪಲ್ ಆಗಿ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿದ್ರೆ ಈ ಕ್ವಶನ್ಗಳನ್ನ ಇವೆರಡು ನೋಡ್ಕೊಳ್ರಿ. ಮೊದಲು ಇವೆರಡು ಯಾವ ಮಗ್ಗೆಯಲ್ಲಿ ಹೋಗ್ತವೆ? 6 ಮಗ್ಗೆಯಲ್ಲಿ ಇದು ಹೋಗುತ್ತೆ, 6 2 12, 6 5 30. ಹೌದಾ? ಇದು ಕ್ಲಿಯರ್ ಆಯ್ತಾ? ಅಂದ್ರೆ 2:5 ಬಂತು. ಅದೇ ರೇಷಿಯೋ ಇಲ್ಲಿ ಬರಬೇಕು, ಇಲ್ಲಿ 2 ರೇಷಿಯೋ ಬರಬೇಕು, ಇದಕ್ಕೆ 5 ರೇಷಿಯೋ ಬರಬೇಕು. ಸಮಾನಾನುಪಾತ ಇಲ್ಲಿ 2:5 ಐತೆ ಮೇಲೆ ಇಲ್ಲಿ ಕೂಡ 2:5 ಇರಲೇಬೇಕು. ಹಾಗಾದ್ರೆ ಎಷ್ಟ 2 14, 7 2 14, 7 2 14. ಹಾಗಾದ್ರೆ 7 5 ಎಷ್ಟಾಗುತ್ತೆ? 35 ದ ರೈಟ್ ಆನ್ಸರ್. ಮುಂದೆ ಲೆಕ್ಕ ಮಾಡಕ್ ಹೋಗ್ಬಿಡಿ, ಇಷ್ಟೇ ನೋಡಿದ ತಕ್ಷಣ ಉತ್ತರ ಹಚ್ಚಬಹುದು. ಎಸ್, ಈ ರೂಲ್ ಪ್ರಕಾರ ಬರ್ತೀನಿ ನನ್ನ ಮಧ್ಯಮ ಪದಗಳ ಗುಣಾಕಾರ, ಆದಿ ಮತ್ತು ಅಂತ್ಯ ಪದಗಳ ಗುಣಾಕಾರ. ಆದಿ ಮತ್ತು ಅಂತ್ಯ ಪದ ಯಾವ್ದವು? ಇಲ್ಲಿ 12 ಅದ, ಇಂಟು ಇಲ್ಲಿ ಏನದ ಗೊತ್ತಿಲ್ಲ ನಮಗೆ, X = 30 × 14. ನೋಡ್ರಿ, 30 × 14. ಆದಿ ಮತ್ತು ಅಂತ್ಯ ಪದಗಳ ಗುಣಕಾರ, ಮಧ್ಯ ಪದಗಳ ಗುಣಕಾರ, ಉತ್ತರ ಸೇಮ್ ಬರಬೇಕು. ಈಗ X ವ್ಯಾಲ್ಯೂ 35 ಬರಬೇಕು. ಬರ್ತಾ ನೋಡ್ರಿ, X = 30 × 14. ಹೌದಾ? ಡಿವೈಡೆಡ್ ಬೈ ಈ 12 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. 3 4 6 2 12, 6 5 30, 2 1 2, 2 7 14, 5 ಮತ್ತು 7 ಉಳಿತು, ಕೆಳಗಡೆ ಏನು ಉಳಿದಿಲ್ಲ. ಹಾಗಾದ್ರೆ X = 5 7 35, ಅಲ್ಲಿ 35 ಬಂತ ನೋಡ್ರಿ. ನಾವು ಸಿಂಪಲ್ ಆಗಿ ಆ ರೀತಿನೇ ಮಾಡ್ಬೋದು, ಅಥವಾ ಇಲ್ಲ ನಮಗೆ ಗೊತ್ತಾಗ್ಲಿಲ್ಲ ಅಂತ ಸೂತ್ರ ಪ್ರಕಾರ ತಲೆಯಲ್ಲಿ ಸೂತ್ರ ಇತ್ತಂದ್ರೆ ಈಸಿಯಾಗಿ ಇವುಗಳನ್ನ ಬಿಡಿಸ್ಕೊಳ್ಬಹುದು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 6. ಒಬ್ಬ ವ್ಯಕ್ತಿ ಒಂದು ಫೋಟೋ ತೋರಿಸುತ್ತಾ ಹೀಗೆ ಹೇಳುತ್ತಾನೆ: ಈ ಫೋಟೋದಲ್ಲಿರುವವರು ನನ್ನ ತಾತನ ಸೊಸೆಯ ಮೊಮ್ಮಗನ ತಂದೆಯ ಹೆಂಡತಿ ಎಂದು ಪರಿಚಯಿಸುತ್ತಾನೆ. ಫೋಟೋ ಅಲ್ಲಿ ಬಂತು ಕೊನೆಗೆ. ಹಾಗಾದ್ರೆ ವ್ಯಕ್ತಿಗೆ ಫೋಟೋದಲ್ಲಿರುವವರು ಏನಾಗಬೇಕಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಡೈಲಾಗ್ ರೂಪದಲ್ಲಿರ್ತಕ್ಕಂಥ ಬ್ಲಡ್ ರಿಲೇಷನ್ ಕ್ವಶನ್, ಇದೊಂದು ಟೈಪ್ ಇದು. ಹೌದಾ? ಎಸ್, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ತುಂಬಾ ಸರಿ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾನೆ. ಈ ರೀತಿ ಕ್ವಶನ್ ಕೇಳೋದಕ್ಕೋಸ್ಕರ ನಾನು ಕ್ವಶನ್ಗಳನ್ನ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳನ್ನ ಆಯ್ಕೆ ಮಾಡಿಕೊಂಡು ನಾನು ಕ್ಲಾಸ್ ಮಾಡ್ತಾ ಇರೋದು. ಎಸ್, ಇಲ್ಲಿ ಒಬ್ಬ ವ್ಯಕ್ತಿ ಪರಿಚಯಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ತೋರಿಸಿ ಅಥವಾ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇರ್ತಾನೆ, ಆ ವ್ಯಕ್ತಿಯನ್ನು ತೋರಿಸಿ ಹೇಳ್ತಕ್ಕಂಥದ್ದು. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಗುರುತಿಸಿ ನಾನು ಹೇಳ್ತಾ ಇದ್ದೀನಿ. ಹೌದಾ? ನಾನು ಅಂತಕ್ಕಂಥವನು, ಅಥವಾ ಇಲ್ಲಿ ಪುರುಷನಿರ್ಬೋದು ಅಥವಾ ಸ್ತ್ರೀಯನೇ ಇರ್ಬೋದು, ಯಾವುದಾದ್ರೂ ಇರ್ಬೋದು. ನಾನು ಅಂತಕ್ಕಂಥ ಅಷ್ಟೇ ಇದಿಲ್ಲಿ ಏನಂತ ಹೇಳ್ತಾ ಇದ್ದಾನೆ, ಹೀಗೆ ಹೇಳ್ತಾ ಇದ್ದಾನೆ:
ನನ್ನ ತಾತನ ಸೊಸೆಯ, ನನ್ನ ತಾತನ ಅಂತಂದ್ರೆ ನನ್ನ ತಂದೆಯ ತಂದೆ. ಹೌದಾ? ನನ್ನ ತಂದೆಯ ತಂದೆ. ನೋಡ್ರಿ, ನನ್ನ ತಂದೆಯ ತಂದೆ ನನ್ನ ತಾತ ಅದ. ನನ್ನ ತಾತನ ಸೊಸೆಯ, ತಾತನ ಸೊಸೆ ಅಂದ್ರೆ ತಾತನ ಮಗನ ಹೆಂಡತಿ. ತಾತನ ಮಗ ಯಾರು? ಇವನ ಹೆಂಡತಿ ಯಾರು ಗೊತ್ತಿಲ್ಲ. ನನ್ನ ತಾತನ ಸೊಸೆ ಈಕೆ ಆದ್ಲು. ಹೌದಾ? ನನ್ನ ತಾತನ ಸೊಸೆ. ಸೊಸೆಯ ಮೊಮ್ಮಗನ ಅಂತಂದ್ರೆ ಸೊಸೆಯ ಮಗನ ಮಗ. ಸೊಸೆಯ ಮಗನ ಇಲ್ಲಿ ಮಗ, ಇವನು ಮಗ. ಹೌದಾ? ನಾ ಪುರುಷ ಅಂತ ತೆಗೆದುಕೊಂಡ್ರೆ ಎಸ್, ಸೊಸೆಯ ಮಗನ ಮಗ. ನೋಡ್ರಿ, ಇಲ್ಲ ನಾನು ರೌಂಡ್ ಅಂತೇಳಿ ಒಂದು ಸಂಕೇತ, ಒಂದು ಸರ್ಕಲ್ ಸಂಕೇತನ, ಇವರು ಸ್ತ್ರೀ, ಇವರು ಪುರುಷರು. ಸೊಸೆಯ ಮೊಮ್ಮಗ ಅಂದ್ರೆ ಸೊಸೆಯ ಮಗನ ಮಗ, ಮೊಮ್ಮಗ ಆಗುತ್ತೆ. ಮಗನ ತಂದೆ. ನೋಡ್ರಿ, ಇವನು ತಂದೆ ಅಂತ, ಇವನು ತಂದೆ ಅಂದ್ರೆ ಯಾರಂತ? ಇವನೇ ಆಗ್ತಾನೆ. ಯಾರು? ನಾನೇ ಆಗ್ತೀನಿ ಇಲ್ಲಿ. ನೋಡ್ರಿ, ನಾನೇ. ಹೌದಾ? ನನ್ನ ತಂದೆಯ ಹೆಂಡತಿ ಅಂತೇಳಿ, ತಂದೆಯ ಹೆಂಡತಿಯ ಫೋಟೋ. ನೋಡ್ರಿ, ತಂದೆಯ ಹೆಂಡತಿಯ ಫೋಟೋ ಅಂತ ಅದು. ನೋಡ್ರಿ, ಇಷ್ಟು ಹೇಳ್ದ. ಹಾಗಾದ್ರೆ ಆ ಫೋಟೋದಲ್ಲಿರ್ತಕ್ಕಂಥವ್ರು ಇವನಿಗೆ ಏನಾಗಬೇಕು? ಹೆಂಡತಿ ಆಗ್ಬೇಕು. ಎಷ್ಟು ಸಿಂಪಲ್ ಆಗಿ ಮುಗಿಸಿದ್ವಲ್ಲ. ಈಗ ನೋಡ್ರಿ, ನಾನು ಈ ಫೋಟೋ ತೋರಿಸಿ ಹೇಳ್ತಾ ಇದ್ದೀನಿ. ಈ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾನು ಈ ಫೋಟೋ ತೋರಿಸಿ ಹೇಳ್ತೇನೆ. ಇವ್ರು ಯಾರಂತೆ? ನನ್ನ ತಾತನ ಅಂದ್ರೆ ನನ್ನ ತಂದೆಯ ತಂದೆ, ತಾತನ ಸೊಸೆ ಅಂದ್ರೆ ಈ ತಾತನ ಮಗನ ಹೆಂಡತಿ, ಅಂದ್ರೆ ಇವನಿಗೆ ತಾಯಿ ಆಗ್ತಾಳೆ. ಹೌದಾ? ಇದು ಸುತ್ತುವರ್ಷ ಬರ್ತಾ ಇದ್ವಿ ಅಷ್ಟೇ ನಾವು. ಸೊಸೆಯ ಮೊಮ್ಮಗ ಅಂತಂದ್ರೆ ಸೊಸೆಯ ಮಗನ ಮಗ ಅಂತಂದ್ರೆ ನಾನು, ನನ್ನ ಮಗ ಆಗ್ತಾನೆ. ಇವನ ತಂದೆ ಅಂದ್ರೆ ಯಾರು? ನಾನು. ನನ್ನ ಹೆಂಡತಿ ಅಂತಂದ್ರೆ ನನ್ನ ಹೆಂಡತಿಯ ಈ ಫೋಟೋ ಅಂತಂದ್ರೆ ಇಲ್ಲಿರ್ತಕ್ಕಂಥವ್ರು ಯಾರು? ನನ್ನ ಹೆಂಡತಿಯ ಫೋಟೋ. ಸಿಂಪಲ್. ಆ ಫೋಟೋದಲ್ಲಿ ಇರ್ತಕ್ಕಂಥವ್ರು ವ್ಯಕ್ತಿಗೆ ಏನಾಗಬೇಕು? ಹೆಂಡತಿ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. DHF KOM RVT WYX ಈ ಸರಣಿಯಲ್ಲಿ ತಪ್ಪಾಗಿರುವುದನ್ನ ಕಂಡುಹಿಡಿಯಿರಿ. ನೋಡ್ರಿ, WYX ತಪ್ಪಾಗಿರೋದನ್ನ ಕಂಡುಹಿಡಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಈ ಒಂದು ಲೆಟರ್ ಸೀರೀಸ್ ಅಲ್ಲಿ ಒಂದು ಗುಂಪು ತಪ್ಪಾಗ್ಯದ. ಯಾವುದು ತಪ್ಪದ? ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ WYX ತಪ್ಪಾಗಿರ್ಬೋದೇನೋ ಅಂತೇಳಿ. ಯಾಕಂತಂದ್ರೆ ಇಲ್ಲಿ ನಿಯರ್ ಅದ ಅನ್ಲಿಕ್ಕೆ XYZ WXY ಇವೆರಡೇ ಹಿಂದೆ ಮುಂದಾಗಿದ್ದಾವೆ. WXY ಇಷ್ಟೇ ಹಿಂದೆ ಮುಂದೆ. WX ಇಲ್ಲಿ ಬಂದದ, Y ಇಲ್ಲಿ ಬಂದದ. ಬಟ್ ಉಳ್ಕೆದಿರ್ತಕ್ಕಂಥ ನೋಡಿ ಅದೇ ರೀತಿ ಇರಬೇಕು. WXY ಅದೇ ರೀತಿ ಇತ್ತಂತ ಹೇಳಿದ್ರೆ ಎಸ್, ಯಾವುದು ಈ ರೀತಿ ಇರಲ್ಲ, ಅದು ತಪ್ಪಾಗುತ್ತೆ. ಇಲ್ಲಿ ನೋಡ್ರಿ, ಡಿ ಅದ. ಡಿ ಆದ್ಮೇಲೆ ABCD, ಡಿ ಆದ್ಮೇಲೆ ಇ ಬರಬೇಕಾಗಿತ್ತು. ಇಲ್ಲಿ ಏನದ? ಎಫ್ ಅದ. ಹಾಗಾದ್ರೆ ಇದು ಇಲ್ಲ. ಹಾಗಾದ್ರೆ ಕೆ ಆದ್ಮೇಲೆ KL ಅದ. ಕೆ ಆದ್ಮೇಲೆ KL ಬರ್ತಾ IJKL ಬರ್ಬೇಕಲ್ಲ, ಎಲ್ ಇಲ್ಲಿ ಬರ್ಬೇಕಿತ್ತು, ಎಂ ಅದ. ಹಾಗಾದ್ರೆ ಇದು ಕೂಡ ಇಲ್ಲ. ಹಾಗಾದ್ರೆ ಆರ್ ಅದ. ಆರ್ ಆದ್ಮೇಲೆ ಏನ್ ಬರುತ್ತೆ? STPQRS ಬರಬೇಕು. ಇಲ್ಲಿ ಸ್ಥಾನದಲ್ಲಿ ಎಸ್ ಬರಬೇಕು. ಇಲ್ಲಿ ಟಿ ಅದ. ಹಾಗಾದ್ರೆ ಈ ಮೂರು ಈ ತರ ಇಲ್ಲ. ಹಾಗಾದ್ರೆ ತಪ್ಪಾಗಿರ್ತಕ್ಕಂಥದ್ದೇ ಇದು. ಹೌದು ತಾನೆ? ಇಲ್ಲೇ WXY ಇದು ಭಿನ್ನ ಅದ. ಇವೆಲ್ಲವುಗಳಿಗೆ ಹೋಲಿಕೆ ಮಾಡಿದ್ರೆ ಒಂಥರ ಭಿನ್ನ ಅದ. WXY ಈ ರೀತಿ ಅದ, ಈ ರೀತಿ ಇಲ್ಲ. ಇವು ತರ ಬೇರೆ ಅದಾವೆ. ಅಂದ್ರೆ ಇವು ಮೂರು ಒಂದೇ ನಿಯಮವನ್ನ ಪಾಲಿಸಿದಾವೆ. ಅವು ಯಾವಂತ ಗೊತ್ತಿಲ್ಲ, ನೋಡೋಣ ಅದನ್ನು ಕೂಡ. ಬಟ್ ಇವು ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಇದು ಡಿಫ್ರೆಂಟ್ ಇರುವುದರಿಂದ ಅಥವಾ ಇದ್ರ ತರ ಇವು ಮೂರು ಇಲ್ಲದೆ ಇರುವುದರಿಂದ ಇದು ತಪ್ಪದ. ಎಸ್. ಹಾಗಾದ್ರೆ ಇವು ಎಲ್ಲ ನೋಡ್ತಾ ಹೋಗೋಣ. ಈಗ ಏನೇನದ? ಈಗ ಕೆ ಫಸ್ಟ್ ಲೆಟರ್ ನೋಡಿದ್ರೆ ಇಲ್ಲಿ ಡಿ ಅದ, ಇಲ್ಲಿ ಕೆ ಅದ, ಇಲ್ಲಿ ಆರ್ ಅದ. ಬೇಡ, ದೂರ ಅದು. ಈಗ ಇವೆರಡಕ್ಕೆ ನೋಡೋಣ. ಇವೆರಡಕ್ಕೆ ಡಿ ಆದ್ಮೇಲೆ ನೋಡ್ರಿ, DABCDEFGH ನಾಲ್ಕನೇ ಲೆಟರ್ ಯಾವ್ದದ? ಎಚ್ ಅದ. ಇಲ್ಲಿದ್ದಿಲ್ಲಿಗೆ ನೋಡ್ರಿ, ಇದು ನಾಲ್ಕನೇ ಲೆಟರ್ ಇರಬೇಕು. KIJK LMNO ನೋಡ್ರಿ, ನಾಲ್ಕನೇ ಲೆಟರ್ ಬಂತ. ಎಸ್, ಕರೆಕ್ಟ್. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾಲ್ಕನೇ ಲೆಟರ್ ಇರುತ್ತೆ. ಆರ್ದಲ್ಲ, RSTUV ನೋಡ್ರಿ, ನಾಲ್ಕನೇ ಲೆಟರ್ ಬಂತ. ಎಸ್. ಈಗ ಇಲ್ಲಿ W ಆದ್ಮೇಲೆ ನಾಲ್ಕನೇ ಲೆಟರ್ ಬರ್ಬೇಕು ತಾನೆ. WXYZ ನಾಲ್ಕನೇ ಲೆಟರ್ ಯಾವ್ದು ಬರ್ಬೇಕಾಗಿತ್ತು? ಇಲ್ಲಿ A ಬರ್ಬೇಕಾಗಿತ್ತು. ಹಾಗಾದ್ರೆ ತಪ್ಪಾಗಿರ್ತಕ್ಕಂಥದ್ದು ಅಂತೇಳಿ ನಾವು ಮೊದಲೇ ಗುರುತಿಸಿಬಿಟ್ಟಿವಿ.
ಕ್ಲಿಯರ್? ಇದೊಂದೇ ಸಾಕು, ಇದೊಂದು ನೋಡೋದ್ರ ಮುಖಾಂತರ ಇದು ತಪ್ಪು. ಮುಂದೆ ನೋಡ್ತಾ ಹೋದ್ರೆ ಇವೆರಡು ನೋಡ್ಕೊಂತ ಹೋದ್ರು ಬೇಕಾಗಿಲ್ಲ, ನಮಗೆ ಒಂದು ಸಿಕ್ತಲ್ಲ ಸಾಕು. ಕ್ಲಿಯರ್? ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ N2. 3 ಕಲ್ಲಂಗಡಿಗಳ ಬೆಲೆ 7 ಮಾವಿನ ಹಣ್ಣಿಗೆ ಸಮ. 2 ಮಾವಿನ ಹಣ್ಣಿನ ಬೆಲೆ 3 ಕಿತ್ತಳೆ ಹಣ್ಣಿಗೆ ಸಮ. ಹಾಗಾದ್ರೆ 10 ಕಲ್ಲಂಗಡಿ ಹಣ್ಣುಗಳನ್ನ ಖರೀದಿಸುವ ಹಣದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಯಾವ ವಿಧದ ಹಣ್ಣನ್ನು ಖರೀದಿಸಬಹುದು ಮತ್ತು ಎಷ್ಟು ಖರೀದಿಸಬಹುದು? ಮಾಡ್ತೀರಾ? ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ತುಂಬಾ ಕ್ವಶನ್ಗಳು ಕೇಳ್ತಾ ಇರ್ತಾನೆ. ತೂಕದ ಆಧಾರದ ಮೇಲೆ ಕ್ವಶನ್ಗಳು ಬರ್ತವೆ, ಬೆಲೆಯ ಆಧಾರದ ಮೇಲೆ ಕ್ವಶನ್ಗಳು ಬರ್ತವೆ, ತುಂಬಾ ಕ್ವಶನ್ಗಳು ಬರೋದು. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳನ್ನ ನಾನು ಈ ಪ್ರಾಕ್ಟೀಸ್ ಸೆಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಯಾರೆಲ್ಲ ಎಷ್ಟು ಜನ ನೋಡ್ತಾ ಇದ್ದೀರಾ, PC-ಗೆ ಪ್ರಿಪೇರ್ ಆಗ್ತಕ್ಕಂಥ ಆಗಿರ್ಬೋದು, PDO-ಗೆ, VAO-ಗೆ, ತುಂಬಾ ಪ್ರಮುಖವಾಗಿ VAO ಅಥವಾ VA-ಗೆ, ಇದೇ ರೀತಿಯಾಗಿ ಇನ್ನಿತರ ಕಾಲ್ಫಾರಂ ಆಗಿರ್ತಕ್ಕಂಥ ಎಲ್ಲಾ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹಂಚ್ಕೊಳ್ಳಿ. ಇಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನು ನೋಡಿ ಮತ್ತು ಈ ಸೆಟ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನು ನೋಡಿ. ಹಾಗಾದ್ರೆ ಈ ಕ್ವಶನ್ ಬಿಡಿಸ್ತೀರಾ? ಎಸ್. ಬಿಡಿಸೋದಾದ್ರೆ ವಿಡಿಯೋನ ಪಾಸ್ ಮಾಡಿ ಬಿಡಿಸಿ ನೋಡೋಣ, ಆಮೇಲೆ ಉತ್ತರ ಗೊತ್ತಾಗುತ್ತೆ. ಎಸ್, ನಾನು ಬಿಡಿಸ್ತೀನಿ ನೋಡಿ ಇವಾಗ. ಎಸ್, ಏನಂತ ಹೇಳಿದ್ರೆ 3 ಕಲ್ಲಂಗಡಿಗಳ ಬೆಲೆ 7 ಮಾವಿನ ಹಣ್ಣಿಗೆ ಸಮ. ನೋಡ್ರಿ, 3 ವಾಟರ್ ಮೆಲನ್, 7 ಮ್ಯಾಂಗೋ. ನೋಡ್ರಿ, 3 ಕಲ್ಲಂಗಡಿ ಹಣ್ಣು ಖರೀದಿ ಮಾಡೋಕ್ಕೂ 7 ಮ್ಯಾಂಗೋ ಖರೀದಿ ಮಾಡೋಕ್ಕೂ ಒಂದೇ ಅಮೌಂಟು. ಅಂದ್ರೆ ಇದನ್ನ ನಾವು 100 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು, 100 ರೂಪಾಯಿಗೆ 3 ಕಲ್ಲಂಗಡಿ ಬಂದ್ರೆ ಅದೇ 100 ರೂಪಾಯಿಗೆ 7 ಮ್ಯಾಂಗೋ ಬರ್ತಾವಂತ ಅರ್ಥ. ಸಮ. ಎಸ್. ಆಮೇಲೆ 2 ಮಾವಿನ ಹಣ್ಣುಗಳ ಬೆಲೆ, 2 ಮಾವಿನ ಹಣ್ಣಿನ ಬೆಲೆ 3 ಕಿತ್ತಳೆ ಹಣ್ಣಿಗೆ ಸಮ. ಇದು ನಾನು ಆರೆಂಜ್ ಅಂತ ಬರಲಿಲ್ಲ, ಆರೆಂಜ್ ಅಂತ ಬರಲಿಲ್ಲ, 35 ಅಂತ ಅನ್ಕೊಂಡ್ಬಿಡ್ತಾರೆ ಅಂತೇಳಿ ಕಿತ್ತಳೆ ಅಂತ ಬರ್ಕೊಂಡಿದ್ದೀನಿ. ಎಸ್. ಈಗಿಲ್ಲ ನೋಡ್ರಿ, ಮ್ಯಾಂಗೋ ಇಲ್ಲಿ ಅದ, ಇಲ್ಲಿ ಅದ. ನಾವು ಇದಕ್ಕೆ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಬೇಕು, ಹೋಲಿಕೆ ಮಾಡ್ಕೊಳ್ಬೇಕು. ಹೆಂಗ ಮಾಡ್ಕೊಳ್ಬೇಕು? ಇಲ್ಲಿ ನೋಡ್ರಿ, ಇಲ್ಲಿ 2 ಅದ, ಇಲ್ಲಿ 7 ಅದ. 2 ಮಧ್ಯೆ 7 ಬರಲ್ಲ, 14 ಬರುತ್ತೆ. ಹಾಗಾದ್ರೆ 7 ಡಬಲ್ ಮಾಡ್ಕೊಳ್ಬೇಕು. ಡಬಲ್ ಆದ್ರೆ ಎಷ್ಟಾಗುತ್ತಿದ್ದು? 14 ಮ್ಯಾಂಗೋ ಆಗ್ತವೆ. ಇಲ್ಲಿ 7 14 ಅಂದ್ರೆ ಇಲ್ಲಿ 3 ದಿವಸ ಅಥವಾ 6 ವಾಟರ್ ಮೆಲನ್ ಆಗ್ತವೆ. ಅಂದ್ರೆ 3 ವಾಟರ್ ಮೆಲನ್ ಈಕ್ವಲ್ ಟು 7 ಮ್ಯಾಂಗೋ ಆದ್ರೆ 6 ವಾಟರ್ ಮೆಲನ್ ಈಕ್ವಲ್ ಟು 14 ಮ್ಯಾಂಗೋ. ಹೌದಾ ತಾನೆ? ಡಬಲ್ ಆದ್ವು ಅಷ್ಟೇ. ಹೌದಾ? 6 ಕಲ್ಲಂಗಡಿ ಹಣ್ಣು ಖರೀದಿ ಮಾಡೋಕ್ಕೂ 14 ಮಾವಿನ ಹಣ್ಣು ಖರೀದಿ ಮಾಡೋಕ್ಕೂ ಈಕ್ವಲ್ ಅಮೌಂಟು, ಅಲ್ಲಿ ಏನು ಚೇಂಜಸ್ ಆಗಲ್ಲ. ಎಸ್. ಈಗ ನೋಡ್ರಿ, 2 ಮೇಲೆ 14 ಹೋಗುತ್ತಲ್ಲ. ಎಸ್. ಹಾಗಾದ್ರೆ 14 ಮ್ಯಾಂಗೋ ಖರೀದಿ ಮಾಡಕ್ಕ ಎಷ್ಟು ಕಿತ್ತಳೆ ಹಣ್ಣುಗಳು ಬರ್ತವೆ? ಇಲ್ಲಿ ನೋಡ್ರಿ, 2 ಮಾವಿನ ಹಣ್ಣು ಖರೀದಿ ಮಾಡೋದಕ್ಕೂ 3 ಕಿತ್ತಳೆ ಹಣ್ಣು ಖರೀದಿ ಮಾಡೋದಕ್ಕೂ ಸೇಮ್ ಅಮೌಂಟ್. ಹಾಗಾದ್ರೆ 14 ಮಾವಿನ ಹಣ್ಣು ಖರೀದಿ ಮಾಡಿದ್ರೆ ಎಷ್ಟು ಕಿತ್ತಳೆ ಹಣ್ಣುಗಳು ಬರ್ತವೆ? ಎಷ್ಟು ಬರ್ತವೆ ನೋಡ್ರಿ? 2 ಎಷ್ಟಲ್ಲಿ 14, 2 7 14. ಇಲ್ಲಿ 7ರಿಂದ ಗುಣಾಕಾರ ಮಾಡೋದಕ್ಕೆ ಬಂತ. ಅದೇ ರೀತಿ 3ಕ್ಕೆ 7ರಿಂದ ಗುಣಾಕಾರ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಕಿತ್ತಳೆ ಹಣ್ಣುಗಳಾಗ್ತಾವ. 3 7 21 ಕಿತ್ತಳೆ ಹಣ್ಣುಗಳು ಬರ್ತಾವೆ. ಕ್ಲಿಯರ್ ಆಯ್ತು ಇಲ್ಲಿಗ? ಈಗ ನೋಡ್ರಿ, 6 ವಾಟರ್ ಮೆಲನ್ ಖರೀದಿ ಮಾಡಕ್ಕೆ 14 ಮ್ಯಾಂಗೋ ಖರೀದಿ ಮಾಡಕ್ಕೆ ಈಕ್ವಲ್. ಹೌದಾ? ಇಲ್ಲಿ ಬಂತು. ಹಾಗಾದ್ರೆ 14 ಮ್ಯಾಂಗೋ ಖರೀದಿ ಮಾಡಕ್ಕೆ 21 ಕಿತ್ತಳೆ ಹಣ್ಣು ಖರೀದಿ ಮಾಡೋಕ್ಕೂ ಕೂಡ ಈಕ್ವಲ್. ಏನನ್ನು ಚೇಂಜಸ್ ಆಗಲಿಲ್ಲ. ಈಸಿಯಾಗಿ ನಮಗೆ ಉತ್ತರ ಸಿಕ್ಬಿಡ್ತೀವಿ. ಈಗ ನೋಡ್ರಿ, 6 ವಾಟರ್ ಮೆಲನ್ ಖರೀದಿ ಮಾಡಕ್ಕೆ, 14 ಮ್ಯಾಂಗೋ ಖರೀದಿ ಮಾಡಕ್ಕೆ, 21 ಕಿತ್ತಳೆ ಹಣ್ಣು ಖರೀದಿ ಮಾಡಕ್ಕೆ ಒಂದೇ ಅಮೌಂಟು. ಹಾಗಾದ್ರೆ ಇಲ್ಲೇ ಬಂದಿರತಕ್ಕಂಥದ್ದು ಈಗ 10 ಕಿತ್ತಳೆ ಹಣ್ಣುಗಳ ಬೆಲೆ. ಇಲ್ಲಿ ನೋಡ್ರಿ, ಯಾವುದನ್ನ ಜಾಸ್ತಿ ಖರೀದಿಸಬಹುದು? ಕಿತ್ತಳೆ ಹಣ್ಣುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಖರೀದಿಸಬಹುದು. ಯಾಕಂತಂದ್ರೆ ಅವು ಜಾಸ್ತಿ ಬರ್ತಾ ಇದಾವೆ. ಯಾವ ಹಣ್ಣು ಬರ್ತದೆ? ಕಿತ್ತಳೆ. ಓಕೆ. ಈಗ ಎಷ್ಟು ಬರ್ತವೆ? ಜಾಸ್ತಿ ಬರ್ತವೆ. 21 ಹಣ್ಣುಗಳು ಜಾಸ್ತಿ ಬರ್ತವೆ. ಬಟ್ ಎಷ್ಟು ಬರ್ತವೆ? ಇಲ್ಲಿ 6 ಹಣ್ಣಿಗೆ 21 ಬಂದ್ರೆ 10 ಹಣ್ಣಿಗೆ ಎಷ್ಟು ಬರ್ತವೆ? 10 ವಾಟರ್ ಮೆಲನ್. ಅವ್ರು ಹೇಳಿದ್ರು 10 ವಾಟರ್ ಮೆಲನ್ ಅಂತೇಳಿ. 6 ವಾಟರ್ ಮೆಲನ್ಗೆ 21, ಇಲ್ಲಿ 14 ಅದು ಕಡಿಮೆ ಆಗ್ತವೆ. ಅದಕ್ಕೋಸ್ಕರ ಇದು ಮ್ಯಾಂಗೋ ಬರಲ್ಲ, ಬರ್ತಕ್ಕಂಥದ್ದು ಕಿತ್ತಳೆ. ಹಾಗಾದ್ರೆ ಎಷ್ಟು ಬರ್ತವೆ ಅಂದ್ರೆ 6 ವಾಟರ್ ಮೆಲನ್ಗೆ, 6 ಕಲ್ಲಂಗಡಿಗೆ 21 ಕಿತ್ತಳೆ ಬಂದ್ರೆ 10 ವಾಟರ್ ಮೆಲನ್ಗೆ ಎಷ್ಟು ಬರ್ತವೆ? ಅವ್ರು ಕೇಳಿದ 10 ತಾನೆ. ಹಾಗಾದ್ರೆ 6 ಕಲ್ಲಂಗಡಿ ಹಣ್ಣುಗಳಿಗೆ 21 ರೂಪಾಯಿ ಬಂದ್ರೆ, 21 ಕಿತ್ತಳೆ ಹಣ್ಣುಗಳು ಬಂದ್ರೆ 10 ಕಲ್ಲಂಗಡಿಗೆ ಎಷ್ಟು ಬರ್ತವೆ? 3 2 6, 3 7 21, 2 1 2 5, 7 ಉಳಿತು, 5 ಉಳಿತು, 7 × 5 = 7 35 ಕಿತ್ತಳೆ ಹಣ್ಣುಗಳು ಬರ್ತವೆ. ಸಿಂಪಲ್ ಆಗಿ ನಾವು ಮಾಡಿದ್ವಿ ಇಷ್ಟೇ.
ನಿಮಗೆ ಕ್ಲಿಯರ್ ಆಗಿ ಗೊತ್ತಲ್ಲ ಅಂತ ಹೇಳ್ತಾವೆ ಇನ್ನಷ್ಟೇ. ಇದು ಗೊತ್ತೈತಿ, ಇಲ್ಲಿ 14 ಮಾಡ್ಕೊಂಡಿವಿ. 14 ಮ್ಯಾಂಗೋ ಈಕ್ವಲ್ ಟು 21 ಕಿತ್ತಳೆ ಆದವು. ಈಗ 6 ವಾಟರ್ ಮೆಲನ್ ಈಕ್ವಲ್ ಟು 14 ಮ್ಯಾಂಗೋ, 14 ಮ್ಯಾಂಗೋ ಈಕ್ವಲ್ ಟು 21 ಕಿತ್ತಳೆ. ಹಾಗಾದ್ರೆ ಯಾವ ಹಣ್ಣನ್ನ ಜಾಸ್ತಿ ಖರೀದಿಸಬಹುದು? ನಾವು ಕಿತ್ತಳೆ ಹಣ್ಣುಗಳನ್ನ ಜಾಸ್ತಿ ಖರೀದಿಸಬಹುದು, ಯಾಕಂದ್ರೆ ಜಾಸ್ತಿ ಇದಾವೆ, ಹಣ್ಣುಗಳು ಜಾಸ್ತಿ ಇದಾವೆ. ಹಾಗಾದ್ರೆ ಇಲ್ಲಿ ನೋಡ್ರಿ, 6 ವಾಟರ್ ಮೆಲನ್ಗೆ 21 ಕಿತ್ತಳೆ ಬಂದ್ರೆ 10 ವಾಟರ್ ಮೆಲನ್ಗೆ ಎಷ್ಟು ಕಿತ್ತಳೆ ಬರ್ತವೆ? 6 ವಾಟರ್ ಮೆಲನ್ಗೆ 21 ಕಿತ್ತಳೆಗಳು ಬಂದ್ರೆ 10 ವಾಟರ್ ಮೆಲನ್ಗೆ ಎಷ್ಟು ಬರ್ತವೆ? ಸಂಕ್ಷಿಪ್ತ ಮಾಡಿದಾಗ 7 × 5 ಉಳಿತೆ 35 ಕಿತ್ತಳೆ ಹಣ್ಣುಗಳನ್ನ ಖರೀದಿಸಬಹುದು. ಎಲ್ಲಿ? 10 ವಾಟರ್ ಮೆಲನ್, 10 ಕಲ್ಲಂಗಡಿ ಹಣ್ಣುಗಳ ಖರೀದಿಸುವ ಜಾಗದಲ್ಲಿ 35 ಕಿತ್ತಳೆ ಹಣ್ಣುಗಳನ್ನ ಖರೀದಿಸಬಹುದು. ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 9. ಎರಡು ಸಂಖ್ಯೆಗಳ ಲಸ ಅ ಮತ್ತು ಮಸಗಳ ಮೊತ್ತ ಹಾಗೂ ವ್ಯತ್ಯಾಸವು ಅನುಕ್ರಮವಾಗಿ 312 ಮತ್ತು 264 ಆಗಿದೆ. ನೋಡ್ರಿ, ಲಸ ಅ ಮತ್ತು ಮಸಗಳ ಮೊತ್ತ ಯಾವುದೋ ಎರಡು ಸಂಖ್ಯೆ ಇದಾವೆ, ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ ಎರಡು ಸಂಖ್ಯೆಗಳಿದಾವೆ. ಆ ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ ಎರಡು ಸಂಖ್ಯೆಗಳ ಲಸ ಅ ಮತ್ತು ಅವುಗಳ ಸಂಖ್ಯೆ ಮಸ ಅನ್ನ ಕೂಡಿಸಿದ್ರೆ 312 ಆಗುತ್ತಂತೆ. ಆ ಎರಡೂ ಸಂಖ್ಯೆಗಳ ಲಸ ಅ ಮತ್ತು ಮಸ ಅನ್ನ ಮೈನಸ್ ಮಾಡಿದ್ರೆ 264 ಬರುತ್ತಂತೆ. ಬಟ್ ಲಸ ಗೊತ್ತಿಲ್ಲ, ಮಸ ಗೊತ್ತಿಲ್ಲ ನಮಗಿಲ್ಲಿ. ಆ ಎರಡೂ ಸಂಖ್ಯೆಗಳ ಮೊತ್ತ ಕೊಟ್ಟಿದ್ರೆ ಮತ್ತು ಮೈನಸ್ ಮಾಡಿ ಕೊಟ್ಟಿದ್ರೆ ಅಷ್ಟೇ, ಆ ಸಂಖ್ಯೆಗಳು ಏನಂತ ಗೊತ್ತಿಲ್ಲ. ಎಸ್. ನೆಕ್ಸ್ಟ್ ನೋಡಿ, ಮುಂದೆ ಏನಂತ ಕೇಳಿದರೆ ಏನು? ಎಸ್ ಆಗಿದೆ. ಆ ಸಂಖ್ಯೆಗಳ ಮೊತ್ತವು 168 ಆಗಿದೆ. ಆ ಸಂಖ್ಯೆಗಳ ಮೊತ್ತ ನೋಡ್ರಿ, ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಗಳ ಮೊತ್ತ ಎಷ್ಟಂತೆ? 168 ಅಂತ ಇದೊಂದು ಕೊಟ್ಟಿದ್ದಾರೆ ನೋಡ್ರಿ. ಆ ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ ಮತ್ತು ಆ ಎರಡೂ ಸಂಖ್ಯೆಗಳ ಲಸ ಮಸಗಳ ಮೊತ್ತ, ಲಸ ಮಸಗಳ ಮೈನಸ್ ವ್ಯತ್ಯಾಸ ಕೊಟ್ಟಿದ್ದಾರೆ. ಕ್ವಶನ್ ಏನ್ ಕೇಳಿದರೆ ಆ ಎರಡೂ ಸಂಖ್ಯೆಗಳು ಯಾವುವು? ಹಾಗಾದ್ರೆ ಆ ಎರಡೂ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಕೇಳಿದರೆ, ಎಕ್ಸ್ ಮತ್ತು ವಾಯ್ ಯಾವ್ಯಾವು? ಈಗ 4 ಆಯ್ಕೆ ನೋಡ್ಕೊಳ್ಬೇಕು. 4 ಆಯ್ಕೆಗಳಲ್ಲಿ ಎಕ್ಸ್ ಮತ್ತು ವಾಯ್ ಸೇರಿಸಿ 168 ಅಲ್ಲ, 4 ಆಯ್ಕೆಗಳಲ್ಲಿ ಎರಡೂ ಸೇರಿಸ್ತೇವ್ರಿ. ಯಾವ್ದು 168 ಬರ್ತಾ ಅದ್ ಇಟ್ಕೊಳ್ರಿ, ಯಾವ್ದು 168 ಬರಲ್ಲ ಅಂತ ತೆಗೆದಾಕ್ಬಿಡಿ. 4 ಆಯ್ಕೆಗಳಲ್ಲೂ ಕೂಡ ಆ ಎರಡೂ ಸಂಖ್ಯೆ ಅಂದ್ರೆ ಎಕ್ಸ್ ಸಂಖ್ಯೆ ವಾಯ್ ಸಂಖ್ಯೆ, ಒಂದನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆನ ಕೂಡಿಸಿದ್ರೆ ಉತ್ತರ ಸೇಮ್ 168 ಬರ್ತಾ ಇದಾವೆ ಎಲ್ಲಾ ಸಂಖ್ಯೆಗಳನ್ನ. ಹಾಗಾದ್ರೆ ಎಲ್ಲವೂ ಉಳ್ಕೊಂಡು ಯಾವುದು ಎಲಿಮಿನೇಟ್ ಆಗ್ಲಿಲ್ಲ. ಹಾಗಾದ್ರೆ ಇನ್ನೂ ಒಂದು ರೂಲ್ ಅದ ಇದರಲ್ಲಿ, ಲಸ ಅ ಮತ್ತು ಆ ಎರಡು ಸಂಖ್ಯೆಗಳಿದಾವೆ. ಈಗಿಲ್ಲೇ ಲಸ ಮತ್ತು ಮಸ ಕೊಟ್ಟು ಮತ್ತು ಒಂದು ಸಂಖ್ಯೆ ಕೊಟ್ಟು ಇನ್ನೂ ಒಂದು ಸಂಖ್ಯೆನ ಕಂಡಿಡ್ರಿ ಅಂತ ಕೇಳಿರ್ತಾನೆ. ಒಂದು ಸಂಖ್ಯೆ, ಇನ್ನೂ ಒಂದು ಸಂಖ್ಯೆ, ಅದಲ್ಲಿ 2 ಸಂಖ್ಯೆ ಇದಾವೆ. ಈ ಎರಡು ಸಂಖ್ಯೆಗಳು ಗೊತ್ತಿರಲ್ಲ, ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟಿರ್ತಾನೆ ಮತ್ತು ಲಸ ಅ ಕೊಟ್ಟಿರ್ತಾನೆ ಮತ್ತು ಮಸ ಅ LCF ಮತ್ತು HCF ಅನ್ನು ಕೊಟ್ಟಿರ್ತಾನೆ. ಒಂದು ರೂಲ್ ಅದು ಏನಂತ, ಆ ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡೋದಕ್ಕೂ ಆ ಎರಡೂ ಸಂಖ್ಯೆಗಳ ಲಸ ಅ ಮತ್ತು ಮಸನ ಗುಣಾಕಾರ ಮಾಡೋದಕ್ಕೂ ಉತ್ತರ ಒಂದೇ ಬರುತ್ತೆ. ಇದು ಗೊತ್ತಿರಬೇಕು ನಿಮಗೆ, ನಾನು ಕೂಡ ಸುಮಾರು ಸರಿ ಹೇಳಿದ್ದೀನಿ. ಯಾವುದೋ 2 ಸಂಖ್ಯೆ ಇದಾವೆ, ಆ ಸಂಖ್ಯೆಗಳ ಲಸ ಇದೆ, ಆ ಎರಡು ಸಂಖ್ಯೆಗಳ ಮಸ ಇದೆ. ಲಸ ಮತ್ತು ಮಸನ ಗುಣಾಕಾರ ಮಾಡಿದ್ರೆ ಆ ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಉತ್ತರ ಒಂದೇ ಬರುತ್ತೆ ಅಂತೇಳಿ ರೂಲ್. ಹಾಗಾದ್ರೆ ಇಲ್ಲಿ ಲಸ ಗೊತ್ತಿಲ್ಲ, ಮಸ ಗೊತ್ತಿಲ್ಲ ನಮಗೆ, ಆ ಎರಡು ಮೊತ್ತ ಗೊತ್ತು ಮತ್ತು ಆ ಎರಡು ಮೈನಸ್ ಗೊತ್ತು. ಹಾಗಾದ್ರೆ ಇದರ ಮೂಲಕ ಈಸಿಯಾಗಿ ನಾವು ಲಸ ಮತ್ತು ಮಸನ ಕಂಡುಹಿಡ್ಕೊಳ್ಬಹುದು. ಹೆಂಗ ಕಂಡುಹಿಡ್ಕೊಳ್ಬಹುದು ಅಂತಿದ್ರೆ, ಇಲ್ಲಿ ಮೊತ್ತ ಕೊಟ್ಟಿದ್ರೆ ಇಲ್ಲಿ ವ್ಯತ್ಯಾಸ ಕೊಟ್ಟಿರ್ತಾನೆ. ಹಾಗಾದ್ರೆ ಇವೆರಡನ್ನ ಕೂಡಿಸಿ 2ರಿಂದ ಡಿವೈಡ್ ಮಾಡಿದ್ರೆ ಲಸ ಅ ಸಿಗುತ್ತೆ. ಇವೆರಡನ್ನ ಮೈನಸ್ ಮಾಡಿ 2ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಮಸ ಅ ಸಿಗುತ್ತೆ. ಸಿಂಪಲ್. ಹೆಂಗ್ ಸಿಗುತ್ತೆ ಲಸ ಅ? LCM ಇಸ್ ಈಕ್ವಲ್ ಟು ಏನು ಸಿಗುತ್ತೆ ನಮಗೆ? 312 264 ಕೂಡಿಸ್ಕೊಳ್ಬೇಕು. 2 4 6, 2 4 6, 6 1 7, 3 2 5 ಆಯ್ತಲ್ಲ, 576ಕ್ಕೆ 2ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಆ ಎರಡು ಸಂಖ್ಯೆಗಳ ಲಸ ಅ ಸಿಗುತ್ತೆ. 2 2 4, 1 ಉಳಿತೆ 17 ಆಗುತ್ತೆ, 2 8 16, 1 ಉಳಿತೆ 16 ಆಗುತ್ತೆ, 2 8 16, ಎಸ್ 288 ಆ ಎರಡು ಸಂಖ್ಯೆಗಳ ಲಸ ಅ ಆಯ್ತು. ನೋಡ್ರಿ, ಸಿಂಪಲ್, ಮುಗಿದೋಯ್ತು. ಹಾಗಾದ್ರೆ ಇವೆರಡು ಮೈನಸ್ ಮಾಡಿದ್ರೆ HCF ಸಿಗುತ್ತೆ ಅಂತ ಹೇಳಿದ್ನಲ್ಲ ನಾನು. ಎಸ್ HCF ಇಸ್ ಈಕ್ವಲ್ ಟು ಕಾಣ್ತಾ ಇದಾವೆ, ಅಕ್ಷರಗಳಿಗೂ ಕಾಣ್ತಾ ಇದಾವೆ.
ಇವೆರಡನ್ನ ಮೈನಸ್ ಮಾಡಬೇಕು. ದೊಡ್ಡದ್ರಲ್ಲಿ ಚಿಕ್ಕದನ್ನ ಮೈನಸ್ ಮಾಡ್ರಿ. 2ರಲ್ಲಿ 4 ಹೋಗಲ್ಲ, 12ರಲ್ಲಿ 4 ಹೋದ್ರೆ 8, ಕೈಲ ಬಂತು 1. 1ರಲ್ಲಿ 7 ಹೋಗಲ್ಲ, 11ರಲ್ಲಿ 7 ಹೋದ್ರೆ 4, ನೆಕ್ಸ್ಟ್ 1 ಉಳಿತೆ, 3ರಲ್ಲಿ 3 ಹೋದ್ರೆ 0 ಉಳಿತು, 48 ಬಂತು. ಈ 48ಕ್ಕೆ 2ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ, 2 4, 2 4 8, 24 ಬಂತಲ್ಲ, 24. ಈ 2 ಸಂಖ್ಯೆಗಳ ಮಸ ಅ ಸಿಕ್ತು. ನೋಡ್ರಿ ಸಿಕ್ಬಿಡ್ತು ನಮಗೆ ಇಲ್ಲಿ. ಈಗ ಲಸಾನು ಸಿಕ್ತು, ಮಸಾನು ಸಿಕ್ತು. ಲಸ ಎಷ್ಟು? 288, 288. ಮಸ ಎಷ್ಟು? 24. ಈಗ ಇವೆರಡನ್ನ ಗುಣಾಕಾರ ಮಾಡಿದಾಗ ಉತ್ತರ ಏನು ಬರ್ತಾ, ಅದೇ ರೀತಿಯಾಗಿ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಗುಣಾಕಾರ ಮಾಡೋದಕ್ಕೂ ಉತ್ತರ ಒಂದೇ ಬರುತ್ತೆ ಅಂತೇಳಿ ರೂಲ್. ಹೌದಾ? ಈಗ ನೋಡ್ರಿ, ಆ ಎರಡು ಮಸ ಮತ್ತು ಲಸರ್ ಗುಣಾಕಾರ ಮಾಡೋ ಉತ್ತರ ಏನು ಬರುತ್ತೆ ನೋಡ್ರಿ, 8 4 8 ಎಷ್ಟು ಬರುತ್ತೆ? 32 ಬರುತ್ತೆ. ಹಾಗಾದ್ರೆ ಲಾಸ್ಟ್ ಡಿಜಿಟ್ ಯಾವ್ದು ಬರುತ್ತೆ? 32 ಅಂದ್ರೆ 2 ಬರುತ್ತೆ. ಲಾಸ್ಟ್ ಡಿಜಿಟ್ ಅಷ್ಟೇ ಇಟ್ಕೊಳ್ಳೋಣ, 2 ಬಂತು. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳನ್ನ ಗುಣಾಕಾರ ಮಾಡಿದಾಗ ಲಾಸ್ಟ್ ಡಿಜಿಟ್ ಯಾವ್ದು ಬರುತ್ತೆ ನೋಡ್ಕೊಳ್ಬೇಕು. 2 ಬರ್ದಿದ್ರೆ ಇಟ್ಕೊಳ್ಬೇಕು, 2 ಬರಲ್ಲ ತೆಗೆದಾಕ್ಬೇಕು. ಇಲ್ಲಿ ನೋಡ್ರಿ, ಮೊದಲದ್ದು 84 × 84 ಅದ. 4 4 ಅದ. 4 4 ಎಷ್ಟು ಬರುತ್ತೆ? 16 ಬರುತ್ತೆ. 16 ಬಂದ್ರೆ ಲಾಸ್ಟ್ ಡಿಜಿಟ್ ಯಾವ್ದು ಬರುತ್ತೆ? 6 ಬರುತ್ತೆ. ಒಂದನೇದೆಲ್ಲ ತೆಗೆದಾಕ್ಬಿಡ್ರಿ, ಮುಗಿದೋಯ್ತಲ್ಲೇ. ಎರಡನೇದ್ದು 96 72 ಅದ. 6 2 ಅದ. 6 2 ಎಷ್ಟಾಗುತ್ತೆ? 12 ಆಗುತ್ತೆ. ಲಾಸ್ಟ್ ಡಿಜಿಟ್ 2 ಬರುತ್ತೆ. ಹಾಗಾದ್ರೆ 96 × 72 ಇರಬಹುದು. ಹೌದಾ? ಅದೇ ಐತೆ ಅಂತಲ್ಲ, ಅದು ಇರಬಹುದು. ನೆಕ್ಸ್ಟ್ ನೋಡ್ರಿ, 120 48. 8 0 0, ಲಾಸ್ಟ್ ಡಿಜಿಟ್ 0 ಬರುತ್ತೆ. 3ನೇದ್ದು ಎಲಿಮಿನೇಟ್ ಮಾಡಿಬಿಡಿ, ಅದೆಲ್ಲ ಉತ್ತರ. ನೆಕ್ಸ್ಟ್ 4ನೇದ್ದು 112 56. 6 ಮತ್ತು 2 ಅದ. 6 2 ಎಷ್ಟಾಗುತ್ತೆ? 12 ಅದ. 2 ಬರುತ್ತೆ. ಅದು ಒಂದು. ಈಗ ಉಳ್ಕೊಂಡಿರ್ತಕ್ಕಂಥದ್ದು 2ನೇದ್ದು ಮತ್ತು 4ನೇದ್ದು. ನೋಡ್ರಿ, ಮುಗಿದೋಯ್ತು ಉತ್ತರ ಇಲ್ಲಿ. ಈಗ 2ನೇದ್ದು 96 × 72. ಈಗ ಇವೆರಡು ಗುಣಾಕಾರ ಮಾಡಿದ್ರೆ ಇದೆರಡು ಗುಣಾಕಾರ ಮಾಡಕ್ಕೆ ಉತ್ತರ ಒಂದೇ ಬರಬೇಕು. ಹಾಗಾದ್ರೆ ಇವೆರಡು ಗುಣಾಕಾರ ಮಾಡಿದ್ರೆ ಉತ್ತರ ಏನು ಬರುತ್ತೆ ನೋಡ್ರಿ. ಮೊದಲು ಇವೆರಡು ಗುಣಾಕಾರ ಮಾಡಿದ್ರೆ 4 8 32ಕ್ಕೆ 2 ಕೈಲ ಬಂತು 4. 4 8 32 ಒಂದು 3. 4 8 32 ಕೈಲ ಬಂತು 3. 4 8 32 3 35 ಕೈಲ ಬಂತು 3. 4 2 8 3 11 ಪ್ಲಸ್ ಈಗಿದು 2 8 16 ಕೈಲ ಬಂತು 1. 2 8 16 ಒಂದು 17 ಕೈಲ ಬಂತು 1. 2 2 4 1 5. ಎಷ್ಟು ಬರುತ್ತೆ ಉತ್ತರ? 2 5 6 11ಕ್ಕೆ ಕೈಲ ಬಂತು 1. 7 8 9 5 1 6 6912 ಬರಬೇಕು. ಇವೆರಡು ಗುಣಾಕಾರ ಮಾಡಿದ್ರೆ 6912 ಬರಬೇಕು. ಬರುತ್ತೆ, ಖಂಡಿತ ಬರುತ್ತೆ. ಯಾಕೆ ಬರುತ್ತಂತ ಹೇಳಿದಾಗ ಇಲ್ಲಿ ಒಂದು ಸಂಖ್ಯೆ ಏನದ 72 ಅದ, ಇನ್ನೊಂದು ಸಂಖ್ಯೆ ಏನದ 96 ಅದ. ಇಲ್ಲ ಸಿಂಪಲ್ ಆಗಿ ಇದನ್ನ ಮಾಡೋಕ್ಕಿಂತ ಮುಂಚೆನೆ ನಾವು ಲೆಕ್ಕ ಕಂಡಿಡ್ಕೊಳ್ಬೋದು. ನಾವು ಹೆಂಗೆ ಕಂಡಿಡ್ಕೊಳ್ಬೋದು ನೋಡ್ರಿ, ಇಲ್ಲಿ ಮಸ ಎಷ್ಟದ? ಮಸ ಎಷ್ಟದ? 24 ಅದ. ಇಲ್ಲಿ ಒಂದು ಸಂಖ್ಯೆ 72 96 72 ಅದ. 24 ಎಷ್ಟಲೇ 72? 24 3 72. ಮೋಸದಿಂದ ಒಂದು ಸಂಖ್ಯೆ ಗುಣಾಕಾರ ಮಾಡಿದಾಗ 72 ಬಂತು, ಅದು 3ರಿಂದ ಗುಣಾಕಾರ ಮಾಡಿದಾಗ. ಹಾಗಾದ್ರೆ ಅದೇ ಉಳಿದಿರ್ತಕ್ಕಂಥ ಇನ್ನೊಂದು ಸಂಖ್ಯೆಗೆ 3ರಿಂದ ಗುಣಾಕಾರ ಮಾಡಿದ್ರೆ ಲಸ ಬರಬೇಕು. ಉಳಿದಿರ್ತಕ್ಕಂಥ ಸಂಖ್ಯೆ ಯಾವುದು? 96. 96ಕ್ಕೆ ಅದೇ 3ರಿಂದ ಗುಣಾಕಾರ ಮಾಡಿದ್ರೆ 288 ಬರ್ತಾನು? ಎಸ್ ಬರುತ್ತೆ. 96 × 3 288 ಆಗುತ್ತೆ. ಹಾಗಾದ್ರೆ ಇದುವೇ ಉತ್ತರ. ಮುಂದೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಆದ್ರೂ ಕೂಡ ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇವೆರಡು ಗುಣಾಕಾರ ಮಾಡಿ ಹಚ್ಕೊಳ್ಬೇಕು ಅಷ್ಟೇ. ಹೌದಾ? ನೋಡ್ರಿ, ಗುಣಾಕಾರ ಮಾಡೋಣ. ಎಸ್ 2 6 12ಕ್ಕೆ 2 ಕೈಲ ಬಂತು 1. 2 9 18 1 19. ಆಯ್ತಾ? ಎಸ್ ಇಲ್ಲಿ ಒಂದು ಪ್ಲಸ್ ಒಂದು ಮಾಡ್ತೀವಿ. ಈಗ 7 6 42ಕ್ಕೆ 2 ಕೈಲ ಬಂತು 4. 7 9 63 1 4 67. ಹೌದಾ? ಎಸ್ ಈಗ ಕೂಡಿಸ್ರಿ. 2ಕ್ಕೆ 2 9 1 2 11ಕ್ಕೆ 1 ಕೈಲ ಬಂತು 1. 7 1 8 1 9. 6 6912 ಇಸ್ ಈಕ್ವಲ್ ಟು 6912 ಬಂತು. ಹಾಗಾದ್ರೆ ರೈಟ್ ಆನ್ಸರ್ 96 × 72 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದನ್ನು ಮಾಡೋದಕ್ಕಿಂತ ಮುಂಚೆನೆ ಇವೆರಡಕ್ಕೆ ನೋಡ್ಕೊಂಡ್ರೆ ಉತ್ತರ ಸಿಗುತ್ತದೆ, ನಮಗೆ ಸಿಗುತ್ತೈತೆ ಕೂಡ. ಹೌದಾ? ಕೆಲವೊಬ್ಬರಿಗೆ ಈ ತರ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಈಗ ಇಂಜಿನಿಯರ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಸೈನ್ಸ್ ಬೇಸ್ಡ್ ಸ್ಟೂಡೆಂಟ್ ಆಗಿರ್ಬೋದು, ಮ್ಯಾಥ್ಸ್ ಚೆನ್ನಾಗಿರ್ತಕ್ಕಂಥವ್ರು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಹಾಗಾದ್ರೆ ಆರ್ಟ್ಸ್ ಇಂದ ಬಂದಿರತಕ್ಕಂಥವ್ರಿಗೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ಸ್ವಲ್ಪ ಟಫ್ ಅನ್ಸ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಗುಣಾಕಾರ ಮಾಡಕ್ಕೆ ಬರುತ್ತೆ.
ಎಲ್ಲರಿಗೂ ಗುಣಾಕಾರ ಮಾಡಲಿಕ್ಕೆ ಬರುತ್ತೆ. ಹಾಗಾದ್ರೆ ಈ ಎರಡು ಗುಣಾಕಾರ ಮಾಡ್ರಿ, ಇವೆರಡನ್ನು ಗುಣಾಕಾರ ಮಾಡ್ರಿ, ಉತ್ತರ ಯಾವುದು ಸರಿಯಾಗಿ ಬರುತ್ತೋ ಅದುವೇ ಉತ್ತರ ಆಗಿರುತ್ತೆ. ಕರೆಕ್ಟ್. ಈಗ 9ನೇ ಉತ್ತರ ಗೊತ್ತಾಯ್ತು. ಎಸ್, ಸುಮಾರು 9 ನಿಮಿಷಗಳವರೆಗೆ 9ನೇ ಲೆಕ್ಕವನ್ನು ವಿಸ್ತಾರವಾಗಿ ಹೇಳಿದ್ದೀನಿ. ಇದು ಕೇವಲ ಎರಡು ನಿಮಿಷದಲ್ಲಿ ಬಿಡಿಸ್ಬೋದು. 2 ನಿಮಿಷದಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ 10 ನಿಮಿಷಗಳವರೆಗೆ ಹೇಳ್ತಾ ಇದ್ದೀನಿ. ಕ್ಲಿಯರ್. ಎಸ್, ಕೊನೆಯ ಕ್ವಶನ್ 10 ನೋಡಿ. ಎ ಮತ್ತು ಬಿ ಎಂಬುವರು ಒಟ್ಟಾಗಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಪೂರೈಸುತ್ತಾರೆ. ನೋಡ್ರಿ, ಎ ಮತ್ತು ಬಿ ಒಂದು ಕೆಲಸವನ್ನ 6 ದಿನಗಳಲ್ಲಿ ಪೂರೈಸ್ತಾರೆ. ಎ ಒಬ್ಬನೇ ಆ ಕೆಲಸವನ್ನು 15 ದಿನಗಳಲ್ಲಿ ಮಾಡುತ್ತಾನೆ. ಹಾಗಾದ್ರೆ ಬಿ ಒಬ್ಬನೇ ಅದೇ ಕೆಲಸವನ್ನ ಪೂರೈಸಲು ಎಷ್ಟು ದಿನ ಸಮಯವನ್ನು ತೆಗೆದುಕೊಳ್ಳುತ್ತಾನೆ? ಎಸ್, ಸಿಂಪಲ್ ಆಗಿ ಎಲ್ಲರೂ ಮಾಡಿಬಿಡ್ತೀರ. ಈ ರೀತಿ ಸಮಸ್ಯೆಗಳೇನಾದ್ರೂ ಬಂದ್ರೆ ಈ ಇಬ್ಬರದು ಬಂತಂತ ಹೇಳಿದ್ರೆ ಈಸಿಯಾಗಿ ಹೇಳಿದೆ ನಾನು. ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಮಾಡಿದ್ರೆ ಇಲ್ಲಿ ಉತ್ತರ ಸಿಗುತ್ತೆ. ಯಾವಾಗ ಇಬ್ಬರದು ಕೊಟ್ಟು ಒಬ್ಬನ ವ್ಯಕ್ತಿ ಕೇಳಿದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಮಾಡಬೇಕು. ಒಂದು ವೇಳೆ ಎ ಇಂತಿಷ್ಟು ದಿನ ಬಿ ಇಂತಿಷ್ಟು ದಿನ ಎ ಬಿದು ಕ್ವಶನ್ ಕೇಳಿದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಮಾಡಬೇಕು. ಯಾವಾಗ ಇಬ್ಬರು ಕೂಡಿ ಮಾಡಲು ಎಷ್ಟು ದಿನ ಸಮಯ ಅಂತಂದಾಗ ಇಲ್ಲಿ ಪ್ಲಸ್ ಮಾಡ್ಕೊಳ್ಬೇಕು. ಅದರಲ್ಲಿ ಒಬ್ಬನು ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತಂದಾಗ ಇಲ್ಲಿ ಮೈನಸ್ ಹಚ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಉತ್ತರ ಸಿಗುತ್ತೆ. ಈಗ ನೋಡ್ರಿ, ಇಲ್ಲಿ ಎ ಇಂಟು ಬಿ ಅಂತ ಯಾವುದು 6 ಇಂಟು 15 ಡಿವೈಡೆಡ್ ಬೈ ಎ ಮೈನಸ್ ಬಿ. 15ರಲ್ಲಿ 6 ಕಳೆದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. 3 2 6, 3 3 9, 3 1 3 5 ಉಳಿದಿರ್ತಕ್ಕಂಥದ್ದು 5 10. ಹಾಗಾದ್ರೆ ಬಿ ಒಬ್ಬನೇ 10 ದಿನಗಳಲ್ಲಿ ಮಾಡಿ ಮುಗಿಸ್ತಾನೆ. ಎಕ್ಸಾಮಲ್ಲಿ ಇದೇ ರೀತಿ ಮಾಡಿ ನೀವು ಬಂದರೆ. ಬಟ್ ಟೈಮ್ ಅಂಡ್ ವರ್ಕ್ ಕ್ವಶನ್ಗಳನ್ನು ನೀವು ಹೆಚ್ಚಿನದಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥದ್ರೆ ನೀವು LCM ಮೆಥಡಲ್ಲಿ ಮಾಡ್ತಾ ಹೋಗಿ. ಕೇವಲ ಇದಕ್ಕಷ್ಟೇ ಸೀಮಿತ ಅಲ್ಲ, ಲಸ ಮಾದರಿ LCM ಮೆಥಡಲ್ಲಿ ಬಿಡಿಸೋದ್ರಿಂದ ಟೈಮ್ ಅಂಡ್ ವರ್ಕ್ ಕ್ವಶನ್ಗಳನ್ನು ಯಾವ ಕ್ವಶನ್ ಕೇಳಿದ್ರು ಈಸಿಯಾಗಿ ಬಿಡಿಸ್ಬೋದು. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು? 15 ಮತ್ತು 6ರ ಲಸವನ್ನು ತಕ್ಕೊಳ್ಬೇಕು. ಲಸ ಏನಾಗುತ್ತೆ? 15ರ ಮಗ್ಗಿ ಹೇಳ್ತಾ ಹೋಗಬೇಕು. ಅವು ಉಳಿದಿರ್ತಕ್ಕಂಥ ಸಂಖ್ಯೆಯಲ್ಲಿ ಇರಬೇಕು. ಈಗ 15 ಒಂದಲ್ಲಿ 15, 6 ಮಗ್ಗಿಯಲ್ಲಿ ಇದೆ. ಇದು 6 ಮಗ್ಗಿಯಲ್ಲಿ 15 ಇದಾ? ಇಲ್ಲ. ನೆಕ್ಸ್ಟ್ 15 2 ದೊಡ್ಡ ಅಂಕೆ ತೆಗೆದುಕೊಳ್ಬೇಕು. 15 2 ಎಷ್ಟಾಗುತ್ತೆ? 30 ಆಗುತ್ತೆ. 6 ಮಗ್ಗಿಯಲ್ಲಿ 30 ಇತ್ತಂದ್ಮೇಲೆ 30 ಲಸ ಆಯಿತು. ಈ 30 ಇದು ಟೋಟಲ್ ವರ್ಕ್ ಆಯಿತು. ಅಂದರೆ 30 ಟೋಟಲ್ ವರ್ಕ್. 30 ಕೆಲಸವನ್ನ 6 ದಿನದಲ್ಲಿ ಮಾಡ್ತಾರೆ ಇವರಿಬ್ರು ಸೇರಿಸಿ. 30 ಕೆಲಸವನ್ನ 15 ದಿನದಲ್ಲಿ ಮಾಡ್ತಾನೆ ಇವನೊಬ್ಬನೇ ಸೇರಿ. ಹಾಗಾದ್ರೆ ಇಲ್ಲಿ ಎಫಿಷಿಯನ್ಸಿಯನ್ನು ಕಂಡುಹಿಡ್ಕೊಳ್ಬೇಕು, ಅವರವರ ಸಾಮರ್ಥ್ಯ. ಅಂದರೆ 30 ಕೆಲಸ 6 ದಿನದಲ್ಲಿ ಮಾಡಿದ್ರೆ 1 ದಿನದಲ್ಲಿ ಎಷ್ಟು ಮಾಡ್ತಾನೆ? 6 ಎಷ್ಟಲ್ಲಿ 30, 6 5 30, ದಿನಕ್ಕೆ 5 ಕೆಲಸ ಮಾಡ್ತಾರೆ ಇವರಿಬ್ರು ಸೇರಿ. ದಿನಕ್ಕೆ 5 ಕೆಲಸ ಮಾಡ್ತಾರೆ. 6 ದಿನದಲ್ಲಿ 30 ಕೆಲಸ ಆಗ್ತವೆ. ನೆಕ್ಸ್ಟ್ ಇವನು 30 ಕೆಲಸ ಮಾಡಕ್ಕೆ 15 ದಿನ ತೆಗೆದುಕೊಂಡು ದಿನಕ್ಕೆ ಎಷ್ಟು ಮಾಡ್ತಾನೆ? 15 ಎಷ್ಟಲೇ 30, ದಿನಕ್ಕೆ 2 ಕೆಲಸ ಮಾಡ್ತಾನೆ. ಯಾರು? ಎ. ಕ್ವಶನ್ ಕೇಳಿದ್ದು ಬಿ ತಾನೆ. ಇಲ್ಲಿ ನೋಡ್ರಿ, ಎ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ? 2 ಮಾಡ್ತಾನೆ. ಎ ಇಲ್ಲದಂತಾನೆ 1 ದಿನಕ್ಕೆ 2 ಮಾಡ್ತಾನೆ. ಇವರಿಬ್ಬರು ಕೂಡ 1 ದಿನಕ್ಕೆ 5 ಮಾಡ್ತಾರೆ. ಇವನು 2 ಮಾಡಿದ್ರೆ ಬಿ ಅಂತಕ್ಕಂಥ ವ್ಯಕ್ತಿ ಎಷ್ಟು ಮಾಡ್ತಾನೆ? 1 ದಿನಕ್ಕೆ 3 ಕೆಲಸ ಮಾಡ್ತಾನೆ. ನೋಡ್ರಿ, 1 ದಿನಕ್ಕೆ ಎಷ್ಟು ಮಾಡ್ತಾನೆ? ಬಿ. 1 ದಿನಕ್ಕೆ ಬಿ ಅಂತಕ್ಕಂಥವನು 3 ಕೆಲಸ ಮಾಡ್ತಾನೆ. ಇವನು ಎಫಿಷಿಯನ್ಸಿ ಇದು 3 ದಿನಕ್ಕೆ ಅವನ ಸಾಮರ್ಥ್ಯ ಎಷ್ಟದ? 3 ಕೆಲಸ ಮಾಡೋಷ್ಟದ. ಹಾಗಾದ್ರೆ ಎಷ್ಟು ಕೆಲಸಗಳದಾವು? 30 ಕೆಲಸಗಳು ಇದಾವೆ. ಹಾಗಾದ್ರೆ ದಿನಕ್ಕೆ 3 ಕೆಲಸ ಮಾಡಿದ್ರೆ 30 ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ಆಗುತ್ತೆ? 10 ದಿನ ಆಗುತ್ತೆ. ಹಾಗಾದ್ರೆ ಬಿ ಒಬ್ಬನೇ ಆ ಕೆಲಸವನ್ನು ಮಾಡಲಿ ಎಷ್ಟು ದಿನ ಸಮಯ ತೆಗೆದುಕೊಳ್ತಾನೆ? 10 ದಿನ ಸಮಯವನ್ನು ತೆಗೆದುಕೊಳ್ತಾನೆ. ದ ರೈಟ್ ಆನ್ಸರ್ 10 days. ನೋಡ್ರಿ, ಇಷ್ಟು ಸಿಂಪಲ್ ಆಗಿ ನಾವು ಮಾಡ್ಬೋದು. ಇದು ಸಿಂಪಲ್ ಇದೆ, ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಕ್ಲಿಯರ್? ಎಸ್, ಇಲ್ಲ ನಮಗೆ ಗೊತ್ತಲ್ಲ ಇದು. ಬಟ್ 4 ಜನ ವ್ಯಕ್ತಿ ಕೊಡ್ತಾನೆ, ಅಥವಾ ಕೆಲಸದಿಂದ ಬಿಡ್ತಾನೆ, ಅಥವಾ ಕೆಲಸದಲ್ಲಿ ಇನ್ನೊಬ್ಬ ಬಂದು ಜಾಯಿನ್ ಆಗ್ತಾನೆ. ಈ ರೀತಿ ಸಮಸ್ಯೆಗಳು ಬಂದಾಗ ಈ ಮೆಥಡ್ ಅನ್ವಯ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನ ತಿಳ್ಕೊಂಡ್ಬಿಟ್ರೆ ಇಲ್ಲಿ ನಿಮಗೆ ಟೋಟಲ್ ವರ್ಕ್ ಅಂದ್ರೆ ಏನು ಗೊತ್ತಾಯ್ತು, ಅವ್ರವ್ರ ಎಫಿಷಿಯನ್ಸಿ ಏನಂತಕ್ಕಂಥ ಗೊತ್ತಾಯ್ತು, ಸಾಮರ್ಥ್ಯ ಅಂದ್ರೆ ಏನು ಗೊತ್ತಾಯ್ತು, ಅವ್ರು ತೆಗೆದುಕೊಳ್ತಕ್ಕಂಥ ಟೈಮ್ ಗೊತ್ತಾಯ್ತು, ಎಲ್ಲದೂ ಇದರಲ್ಲಿರುತ್ತೆ. ಕ್ಲಿಯರ್? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಈ 10 ಕ್ವಶನ್ಗಳನ್ನು ನಿಮ್ಗೆ ಹೇಳಿದ್ದೀನಿ. ಇವತ್ತು ಮಾಡ್ತಕ್ಕಂಥ ಈ ಸೆಟ್ ನಂಬರ್, ಪ್ರಾಕ್ಟೀಸ್ ಸೆಟ್ ನಂಬರ್ 4 ಎಲ್ಲರೂ ನೋಡಿರ್ತಾರಂತ ನನ್ನ ಭಾವನೆ. ಯಾರು ನೋಡಿಲ್ಲ, ನೋಡಲಿಕ್ಕೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ, ನೀವು ನೋಡಿ. ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಪ್ರಾಕ್ಟೀಸ್ ಸೆಟ್ ನಂಬರ್ ಆ ಒಂದು ಸಿರೀಸ್ VAOಗೋಸ್ಕರ ಮಾಡಿರ್ತಕ್ಕಂಥ ಸ್ಪೆಷಲಿ ಈ ಒಂದು ವಿಡಿಯೋನ ಸರಣಿಯನ್ನ ಎಲ್ಲರೂ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ನೋಡ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.